ತಪ್ಪು ಅಮ್ಮವ್ರು ಕರೆದ್ರು ಅಂತ ಮರ್ತು ಬಿಟ್ಬಿಟ್ಟು ಬಂದೆ. ಇದೇ ಕಡೆ ಇಲ್ಲದೆ ಹೋದ್ರೆ ನನ್ನ ಸ್ವಭಾವ ಗೊತ್ತಿದೆಯೋ ಇಲ್ವೋ? ಗುಡ್ ಮಾರ್ನಿಂಗ್ ಸರ್. ಮಿಸ್ಟರ್ ಗೋವಿಂದಯ್ಯ, ಸ್ವಲ್ಪ ನೀಲಿ. ಈ ನಮ್ಮ ಆಫೀಸ್ಗೆ ಸುಣ್ಣ ಬಣ್ಣದ ಖರ್ಚು ಮತ್ತೆ ಫರ್ನಿಚರ್ ಕೊಂಡಿದ್ದೆಲ್ಲ ಒಟ್ಟು ಎಷ್ಟಾಯ್ತು? ಬಿಲ್ಡಿಂಗ್ ರಿಪೇರಿ ಖರ್ಚು 5,000 ರೂಪಾಯಿ ಆಯ್ತು ಸರ್. ಪೇಂಟಿಂಗ್ ಖರ್ಚು 2,000. ಕೇಳಿಲ್ರಿ, ಟೋಟಲ್ ಎಷ್ಟು ಆಯ್ತು? 18,277 ರೂಪಾಯಿ ಆಯ್ತು ಸರ್. ಮತ್ತೆ 25,000 ರೂಪಾಯಿ ಬರ್ತಿದ್ರಿ ಇಲ್ಲಿ? ಅದು ಖರ್ಚಾಗಿರುವಷ್ಟು ಪೂರ್ತಿ ತೋರಿಸಿದ್ರೆ ಇನ್ಕಮ್ ಟ್ಯಾಕ್ಸ್, ಕೆಲಸಗಾರರ ಬೋನಸ್ ಹೆಚ್ಚಾಗುತ್ತೆ ಸರ್. ಅಷ್ಟು ಮಾತ್ರ ಅಲ್ಲ, ನಮ್ ಕಂಪನಿ ಆರ್ಡರ್ ಬಹಳ ಕಡಿಮೆ ಆಗಿದೆ. ನಮ್ ಕಂಪನಿ ಲಾಸ್ ಆಗೋ ಸಂಭವನೂ ಇದೆ ಸರ್. ಲಾಸ್ ಆಗೋ ಸಂಭವ ಇದ್ರೆ ಬಿಸಿನೆಸ್ ಇಂಪ್ರೂವ್ ಮಾಡೋದಕ್ಕೆ ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ಕೆಲಸಗಾರರಿಗೂ ಬೋನಸ್ ಕೊಡದೆ, ಟ್ಯಾಕ್ಸು ಕಟ್ಟದೆ ಈ ಸುಳ್ಳೆಕ್ಕ ಯಾಕ್ರಿ ಬರೀಬೇಕು? ಇದರಿಂದ ಸರ್ಕಾರಕ್ಕೆ ದ್ರೋಹ ಮಾಡಿದಾಗೆ, ನಮ್ ದೇಶಕ್ಕೆ ದ್ರೋಹ ಮಾಡಿದಾಗೆ, ನಮ್ ಜನರಿಗೆ ದ್ರೋಹ ಮಾಡಿದಾಗೆ. ಚೇಚೆ, ಅಕೌಂಟೆಂಟ್ ಕರೆಸಿ ಇದೆಲ್ಲ ಸರಿ ಮಾಡಿಸಿ. ಸಣ್ಣ ಬುದ್ಧಿ. ಸರಿ, ಪ್ರಾಮಾಣಿಕವಾಗಿ ಜೀವನ ನಡೆಸಬೇಕು ಅನ್ನೋದೇ ಇಲ್ಲ. ಲೇಡೀಸ್ ಅಂಡ್ ಜೆಂಟಲ್ಮನ್, ಅಟೆನ್ಷನ್ ಪ್ಲೀಸ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಕ್ಲಬ್ಬಿನ ಸದಸ್ಯರಿನ ಮನೋರಂಜನಾ ಕಾರ್ಯಕ್ರಮ. ಕೇಳುವೆಯಾ ನನ್ನ ಆಸೆಯನು, ಹೇಳುವೆಯಾ ಪ್ರೀತಿ ಮಾತೊಂದನು, ಕೇಳುವೆನು ಹೇಳುವೆನು ಪ್ರೀತಿ ಮಾತೊಂದನು. ಮೊಗ್ಗು ಹೂವ
ಉಡುಗೊರೆ ಹೊತ್ತು ದೊರೆಯದು ಮತ್ತೆ ಬಾನಲ್ಲೇ ಕೇಳುವೆಯ ಕೇಳುವೆನು ನನ್ನ ಆಸೆಯನು ಹೇಳುವೆಯ ಹೇಳುವೆನು ಪ್ರೀತಿ ಮಾತೊಂದನು ಕಣ್ಣು ಬಾಯೆನ್ನಲು ವಿರಹ ಸಾಕೆನ್ನಲು ಮೋಹವು ಮೂಡಲು ಬಂದೆ ನಾನಿಲ್ಲಿ ಕಣ್ಣು ಬಾಯೆನ್ನಲು ವಿರಹ ಸಾಕೆನ್ನಲು ಮೋಹವು ಮೂಡಲು ಬಂದೆ ನಾನಿಲ್ಲಿ ನಯನದ ಕರೆಯೋ ವಿರಹದ ಉರಿಯೋ ಸರಸದ ನುಡಿಯೋ ನಾ ಅರಿಯೇ ಕೇಳುವೆಯ ಕೇಳುವೆನು ನನ್ನ ಆಸೆಯನ್ನು ಹೇಳುವೆಯ ಹೇಳುವೆನು ಪ್ರೀತಿ ಮಾತೊಂದನು ನಿನ್ನ ಕಂಡಾಗಲೇ ಹೃದಯವು ಹಾಡಿತು ಸನಿಹ ನಿಂತಾಗಲೇ ಮನಸ್ಸು ಹೂವಾಯ್ತು ನಿನ್ನ ಕಂಡಾಗಲೇ ಹೃದಯವು ಹಾಡಿತು ಸನಿಹ ನಿಂತಾಗಲೇ ಮನಸ್ಸು ಹೂವಾಯ್ತು ಚೆಲುವೆಯ ನಡೆಗೆ ಒಲವಿನ ನುಡಿಗೆ ಪ್ರಣಯದ ಕರೆಗೆ ನಾ ಸೋತೆ ಕೇಳುವೆಯ ಕೇಳುವೆನು ನನ್ನ ಆಸೆಯನು ಹೇಳುವೆಯ ಹೇಳುವೆನು ಪ್ರೀತಿ ಮಾತೊಂದನು ಏನೋ ವಿಶ್ವ ಇಷ್ಟೊತ್ತಿಗೆ ನಮ್ಮ ಮನೆಗೆ ಬರೋದು? ಇವತ್ತು ಜನವರಿ 1 ಅಲ್ಲಮ್ಮ, ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಪಾರ್ಟಿ ಇಟ್ಟಿದ್ರು, ಸ್ವಲ್ಪ ಲೇಟ್ ಆಯ್ತು. ದಿನಾ ಒಂದು ಪಾರ್ಟಿ ಅಂತ ಹೊತ್ತು ಮಾಡ್ಕೊಂಡು ಬಂದ್ರೆ ಆರೋಗ್ಯ ಏನೋ ಆಗ್ಬೇಕು? ಬಾವುಟಕ್ಕೆ ಊಟನ ನಮಗ್ ಫಸ್ಟ್ ಕ್ಲಾಸ್ ಡಿನ್ನರ್ ಇತ್ತಮ್ಮ. ಅಪ್ಪಾಜಿ ಮನೆಗೆ ಬಂದಿಲ್ವಾ? ನೀನೇ ಹೀಗಾದ್ಮೇಲೆ ಅವರು ನಿಮ್ಮ ಅಪ್ಪ ಕೇಳ್ಬೇಕಾ? ನೋಡು, ಕ್ಲಬ್ಬಿಗೆ ಒಂದು ಫೋನ್ ಮಾಡು, ಹೊರಟ ಇಲ್ಲ ಅಂತ. ಅಪ್ಪನ್ಗ? ಅಯ್ಯಪ್ಪ, ಯಮಧರ್ಮರಾಯನಿಗೆ ಫೋನ್ ಮಾಡೋನು ಮಾಡ್ತೀನಿ, ಅಪ್ಪನಿಗೆ ನಾನು ಮಾಡಲ್ಲ. ನನಗೆ ನಿದ್ದೆ ಬರ್ತಾ ಇದೆ. ಲೋ ವಿಶ್ವ, ಫೋನ್ ಮಾಡ್ಬಿಟ್ಟು ಹೋಗೋ. ಬೇಕಾಯ್ತು. ಗುಡ್ ನೈಟ್. ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ಗೆ ಫೋನ್ ಬಂದಿದೆ. ಕ್ಷಮಿಸಿ, ಒಂದು ನಿಮಿಷ ಬಂದ್ಬಿಟ್ಟೆ. ಶ್ರೀಕಾಂತ್ ಸ್ಪೀಕಿಂಗ್. ಶ್ರೀಕಾಂತ್ ಸ್ಪೀಕಿಂಗ್. ಹಲೋ, ಯಾರು ಮಾತಾಡೋದು? ಹಾಸ್ಪಿಟ್ಲ ನಂಬರು ರಾಂಗು. ನಾನ್ಸೆನ್ಸ್. ನಮ್ ಕಂಪನಿಗೆ ಹೊಸದಾಗಿ ಬಂದಿರೋ ಡ್ರೈವರ್ ನೀನೇನಾ? ಹೌದು ಸರ್. ಮದುವೆ ಆಗಿದೆಯಾ? ಇಲ್ಲ ಸರ್, ಹೆಣ್ಣು ನೋಡಿದ್ದಾರೆ, ಮುಂದಿನ ತಿಂಗಳು ಮದುವೆ ಸರ್. ಓ, ಮದುವೆ ಮಾಡ್ಕೊಳ್ಳೋ ಆಸೆ ಇಟ್ಕೊಂಡು ಕಾರ್ನ ಇಷ್ಟು ಸ್ಪೀಡಾಗಿ ಓಡಿಸ್ತಾ ಇದೀಯಾ? ಸರಿ ಸರ್, ನಿಧಾನ ಬಿಡಿಸ್ತೀನಿ ಸರ್. ಬೇಡ ಬೇಡ, ಇನ್ನೂ ಸ್ಪೀಡಾಗಿ ಓಡಿಸು, ಮದುವೆ ಮಾಡ್ಕೊಳ್ಳುವಂತೆ. ವಾಚ್ಮನ್ ಬರೇಳು. ಯಾಕೆ ನಿನ್ ಕೆಲ್ಸಕ್ಕೆ ಇಟ್ಕೊಂಡಿರೋದು? ಕಾವಲ್ಕಾಯಿ. ಸರಿಯಾಗಿ ಮಾಡ್ತಿದ್ಯಾ? ಇವತ್ತು ನನ್ನ ಹೆಂಡತಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ. ಇವತ್ತೆಲ್ಲ ನಿದ್ದೆನೇ ಇರ್ಲಿಲ್ಲ ಸರ್.
ಓಹೋ, ನಿಂಗೆ ನಿದ್ದೆನೂ ಆಗ್ಬೇಕು, ಕೆಲಸಕ್ಕೂ ಬರ್ಬೇಕು, ಸಂಬಳನೂ ಸಿಗ್ಬೇಕು. ಇನ್ನೊಂದ್ಸಲ ನೀನು ಹೀಗೆ ಮಾಡಿದ್ರೆ ಮನೆ ಕಳಿಸ್ಬಿಡ್ತೀನಿ. ತಪ್ಪಾಯ್ತು ಸರ್. ಮಧ್ಯಾಹ್ನ ಊಟಕ್ಕೂ ಬರ್ಲಿಲ್ಲ, ಬರಕ್ಕಾಗ್ಲಿಲ್ಲ. ರಾತ್ರಿಗಾದ್ರೂ ಬರ್ತೀರಾ ಅಂತ ಕಾದಿದ್ದೆ. ನೀನ್ ಕಾಯೋದೇನಾರು ಹೊಸ್ತೇನೋ? ನೋಡಿ, ಎಷ್ಟೋ ಸಲ ನಾ ಹೇಳಿದೀನಿ, ನನ್ಗೋಸ್ಕರ ಊಟ ಬಿಟ್ಟು ನಿದ್ದೆ ಬಿಟ್ಟು ಕಾಯ್ಬೇಡ ಅಂತ. ನನ್ನ ಮಾತು ಕೇಳ್ತೀಯೇನು? ಅನುಭವಿಸು. ಏನಂದ್ರೆ ಕಾಫಿ ತಗೊಳ್ಳಿ. ಏನು ಹೇಳ್ಬೇಕು ಅಂತಿದ್ದಲ್ಲ? ನೀವು ನನ್ನ ಕೈ ಬಿಡಲ್ಲ ತಾನೆ? ಏನಿವತ್ತು ಚುಚ್ಚಾಗಿ ಮಾತಾಡ್ತಿದ್ಯಲ್ಲ ಶಶಿ? ಹೌದು ವಿಶು, ನಾನು ಹುಚ್ಚೇನೆ. ನನ್ನ ಯೋಗ್ಯತೆಗೆ ಮೇಲಿನ ಭಾಗ್ಯ ಬೇಕು ಅಂತ ಬಯಸ್ತಿರೋದು, ನಿಮ್ ಜೊತೆಲಿ ಬಾಳ್ ಬದುಕಬೇಕು ಅಂತ ಕನಸು ಕಾಣ್ತಿರೋದು. ಇದು ಹುಚ್ಚಲ್ಲದೆ ಇನ್ನೇನು. ನೋಡು ಶಶಿ, ನೀ ಇಲ್ದಿದ್ದೆಲ್ಲ ಯೋಚನೆ ಮಾಡ್ಬೇಡ. ನಿಮ್ ಮೇಲೆ ನನಗೆ ನಂಬಿಕೆ ಇದೆ. ನಿಮ್ ತಂದೆಯವ್ರು ಬಹಳ ಸ್ಟ್ರಿಕ್ಟ್ ಅಂತೆ. ಹಾಗಂತ ಗೊತ್ತಿದ್ದು ಇಷ್ಟು ದೂರ ಮುಂದುವರೆದು ಬಿಟ್ಟಿಯೇನೋ? ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಎಲ್ಲಿಂದ ಎಲ್ಲಿ ಸುತ್ತಾ ಇದ್ಯಾ? ಅಷ್ಟೇ ಅಲ್ವೇ, ಯಾವಳೋಡಿ ಅಂತ ಅನ್ನೋದನ್ನ ಸರಿಯಾಗಿ ಹೇಳು. ಅಪ್ಪಾಜಿ, ಪ್ರಶ್ನೆ ಕೇಳ್ತಾ ಯಾರದು? ಹೇಳೋ. ನಾವಿಬ್ರು ಓದಿದ್ದು ಒಂದೇ ಕಾಲೇಜಿನಲ್ಲಪ್ಪ. ಅವರು ನನ್ನ ಮನಸಾರ ಪ್ರೀತಿಸ್ತಾ ಇದ್ದಾರೆ, ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಆತ ಅವ್ರ ತಂದೆ ತಾಯಿ ಈ ಒಪ್ಕೋಬೇಡವನಮ್ಮ. ನಿಮ್ಮ ಒಪ್ಪಿಗೆ ತಗೊಂಡು ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂತಿದ್ದೀವಿ. ನಮ್ಮ ಒಪ್ಪಿಗೆ ಕೊಡುವಂತ ಅವಕಾಶನಾರು ನಮ್ಮ ಪಾಲಿಗೆ ಉಳಿಸಿದೀಯಲ್ಲ. ಅದ್ ಸರಿ, ಯಾರಾಕೆ? ಎಲ್ಲಿರೋದು? ಅವರಿಲ್ಲೇ ಸರಸ್ವತಿಪುರಮಲ್ಲಿದ್ದಾರೆ. ಆಕೆ ತಂದೆ ಗೋವಿಂದಯ್ಯ ಅಂತ ನಿಮ್ಮ ಆಫೀಸಲ್ಲಿ ಕೆಲಸಕ್ಕಿದ್ದಾರೆ ಅಪ್ಪಾಜಿ. ಯಾರು? ಹೌದಪ್ಪ, ವಿಶ್ವ ಅವ್ರ ಮಗನೇ. ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ದೇನಮ್ಮ? ಶ್ರೀಕಾಂತ್ ಅಂತಂದ್ರೆ ಎಂತ ಶ್ರೀಮಂತರು, ನಾವೆಲ್ಲಿ ಅವರೆಲ್ಲಿ? ನಾನು ಅವ್ರ ಹತ್ರ ಕೆಲಸ ಮಾಡ್ತಾ ಇರೋನು. ಅವ್ರ ಸಂಬಂಧ ಬೆಳೆಸೋದು ಅಂತಂದ್ರೆ ನಮ್ಮ ಬಾತೆ ನಮ್ಮ ಇದು. ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನ್ನಂತಸ್ತೆ ಕಿಂಚಿತ್ ಕಡಿಮೆ ಇದ್ರು ಅಂಥವ್ರ ಜೊತೆ ಸ್ನೇಹ ಕೂಡ ಮಾಡಲ್ಲ ಅನ್ನೋ ವಿಷಯ ನಿನಗೆ ಗೊತ್ತಿದೆಯೋ ಇಲ್ವೋ? ಗೊತ್ತು ಅಪ್ಪಾಜಿ. ನನ್ನ ಸಂಗಾತಿ ಆಗೋಳ್ನ ಆಯ್ಕೆ ಮಾಡೋ ವಿಷಯದಲ್ಲಿ ನನಗೂ ಸ್ವಲ್ಪ ಸ್ವಾತಂತ್ರ್ಯ ಇದೆ ಅನ್ಕೊಂಡಿದ್ದೀನಿ. ಇಂಥ ಹುಚ್ಚು ತೀರ್ಮಾನನ ಸ್ವಾತಂತ್ರ್ಯ ಅನ್ನಬೇಡ, ಸ್ವೇಚ್ಛೆಯನ್ನು. ಇದರಿಂದ ನಮ್ಮ ವಂಶದ ಗೌರವ ಘನತೆ ಗಾಳಿ ತೂರೋಗುತ್ತೆ ಅನ್ನೋದನ್ನ ಬಹುತೇಕ ನೀನು ಯೋಚನೆ ಮಾಡಿಲ್ಲ. ಅಪ್ಪಾಜಿ, ನಿಮ್ ಮಗನ್ ಸುಖ ಸಂತೋಷಕ್ಕಿಂತ ನಿಮ್ ವಂಶದ ಗೌರವನೇ ದೊಡ್ಡದ ಅಪ್ಪಾಜಿ. ಮುಚ್ಚ ಬಾಯಿ, ಅವ್ರ ಮಾತಿಗೆ ಎದುರಾಡ್ತೀನೋ? ಎಷ್ಟೋ ಧೈರ್ಯ ನಿಮ್ಗೆ? ಇದನ್ನೆಲ್ಲ ಯಾರು ಹೇಳ್ಕೊಟ್ರು? ಇನ್ನು ಏನಮ್ಮ ನಿನ್ನ ಹೆಸರು? ಸುಶೀಲ. ನಿನ್ನ ಯಾತಕ್ ಕರೆಸಿದ್ದೀನಿ ಅಂತ ಗೊತ್ತಿದೆಯೋ? ಕಾಲೇಜಿನಲ್ಲಿ ಓದ್ತಿದ್ರಂತೆ, ಇಬ್ರು ಪರಸ್ಪರ ಪ್ರೀತಿ ಬಿತ್ತು. ನಾನೆಲ್ಲ ಹೇಳಿದ್ದೀನಿ ಸರ್. ಇನ್ ಮುಂದೆ ನಿಮ್ಮನ್ನೆಲ್ಲ ಕೇಳಿದ್ದು ಆಕೆನ. ಅವನ್ನೇ ಮದುವೆ ಆಗ್ಬಿಟ್ಟಿದೀಯ? ಇಲ್ಲ ಅವನೇ ನೀನು ಒತ್ತಾಯ ಮಾಡ್ತಾ ಇದ್ದಾನೆ ಅಂತಂದಾಗಾಯ್ತು. ಇಲ್ಲ. ಗೊತ್ತಾಯ್ತು. ನೋಡಮ್ಮ, ನಮ್ ಕಂಪನಿ ತುಂಬಾ ಲಾಸ್ ನಲ್ಲಿ ನಡೀತಾ ಇದೆ. ಈ ವಿಷಯ ನಿಮ್ ತಂದೆ ನಿನ್ನ ಹತ್ರ ಹೇಳಿರ್ಬೋದು ಅಲ್ಲ?
ಅದಕ್ಕೋಸ್ಕರವಾಗಿ ನಮ್ಮ ಸ್ನೇಹಿತರು ರಾಮರಾಯರು ಅಂತಿದ್ದಾರೆ, ಅವ್ರ ಹತ್ರ ನಾನೊಂದು 5 ಲಕ್ಷ ರೂಪಾಯಿ ಸಾಲ ತಗೊಳ್ತಾ ಇದ್ದೀನಿ. ಅವ್ರ ಮಗಳನ್ನ ನಮ್ಮ ವಿಶ್ವನಿಗೆ ತಂದುಕೊಳ್ಳೋ ಹಾಗಿದ್ರೆ ಅವರು ನನಗೆ ಸಾಲ ಕೊಡ್ತಾರೆ, ಇಲ್ಲದೆ ಹೋದ್ರೆ ನನಗೆ ಸಾಲ ಸಿಗುತ್ತೆ. ಸಾಲ ಸಿಗದೆ ಹೋಯ್ತು ಅಂತಂದ್ರೆ ಕಂಪನಿ ಮುಚ್ಚಬೇಕಾಗುತ್ತೆ. ಬೇಡಿ ಸರ್, ಯು ಶಟ್ ಅಪ್, ಐ ಆಮ್ ಟಾಕಿಂಗ್ ವಿತ್ ಹರ್. ಏನಮ್ಮ, ಕಂಪನಿ ಮುಚ್ಚಿತು ಅಂತಂದ್ರೆ ಅನೇಕ ಕುಟುಂಬಗಳ ಅನ್ನ ಕಿತ್ಕೊಂಡಾಗತ್ತೆ. ನಿನ್ನ ಸುಖ ದೊಡ್ಡದು, ಅವ್ರ ಕಷ್ಟ ದೊಡ್ಡದು. ಯೋಚನೆ ಮಾಡಿ ನನಗೆ ಉತ್ತರ. ಸರ್, ನೀವು ನಿಮ್ಮಿಷ್ಟದ ಹಾಗೇನೆ. ಹಾಗಾದ್ರೆ ನಾನು ಅವ್ರ ಹತ್ರ ಸಾಲ ತಕೊಳ್ಳ, ನಮ್ಮ ಹುಡುಗನಿಗೆ ಅವ್ರ ಹುಡುಗಿನ ತಂದುಕೊಳ್ಳ, ಇದಕ್ಕೆ ನೀನು ಸೇರಿಸ್ತಾ ಇದ್ದಿ. ನಿನ್ನ ಮಾತ್ ನಂಬ್ಲ? ವೆರಿ ಗುಡ್ ಗೋವಿಂದಯ್ಯ, ನಿಮ್ಮ ಮಗಳು ಬಹಳ ಒಳ್ಳೆ ಹುಡುಗಿ. ನಿಮ್ಮನ್ನ ಬ್ರಾಂಚ್ ಆಫೀಸ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ನಾಳೆನೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು. ಸರಿ ಸರ್, ಇಲ್ಲಿ ನಡೆದ ವಿಷಯ ನಮ್ಮಲ್ಲೇ ಇರಬೇಕು. ಆಮೇಲೆ ನಮ್ಮ ಕಂಪನಿ ಭವಿಷ್ಯ ಎಲ್ಲ ನಿನ್ನ ತ್ಯಾಗದ ಮೇಲಿದೆ ಅನ್ನೋದು ಮಾತ್ರ ಮರಿಬೇಡಮ್ಮ. ಏನೋ ಏನೋ ಮರಿಯ, ನೀನು ಹೇಳಿದಷ್ಟು ಸುಲಭ ಅಲ್ಲ ಸುಶಿ. ನಾನ್ ನಿನ್ನ ಕೈ ಹಿಡಿಯೋದ್ರ ಬಗ್ಗೆ ಅನುಮಾನ ಪಡ್ತಿದ್ದೀನು, ಇವತ್ತು ನೀನನ್ನ ಮರ್ತ್ಬಿಡುವಂತ್ಯಾ? ನಾವ್ ಅನ್ಕೊಂಡಿದ್ದೇ ಆಗ್ಲಿ, ಆಸೆ ಪಟ್ಟಿದ್ದೇ ಆಗ್ಲಿ, ಯಾವುದೂ ನಡೆಯೋದಿಲ್ಲ. ನಮ್ಮ ಇಚ್ಛೆ ಒಂದಾದ್ರೆ ಆ ವಿಧಿ ಇಚ್ಛೆನೆ ಬೇರೆಯಾಗಿರುತ್ತೆ. ಪ್ರೀತಿಗೆ ಜಾತಿ ಅಂತಸ್ತು ಮುಖ್ಯ ಅಲ್ಲ ಅಂತ ನಾನು ಈ ಸ್ನೇಹ ಮಾಡ್ದೆ ನೋಡು, ಅದ್ ನನ್ ತಪ್ಪು. ನನ್ನ ಆಸೆ ಆಕಾಂಕ್ಷೆ ಭಾಷೆ ಭರವಸೆನ ಹಾಳು ಮಾಡ್ದೆ. ನನ್ನ ಕನಸು ಕಲ್ಪನೆನ ಧೂಳು ಮಾಡ್ದೆ. ಈ ನಿನ್ ಕೆಟ್ಟ ಮುಖ ನನಗೆ ತೋರಿಸ್ಬೇಡ. ಮೊದ್ಲಿನಿಂದ ಹೊರಟೋಗು. ಗೆಟ್ ಔಟ್. ಇಂಪಾಸಿಬಲ್. ನಮ್ಮ ಕಂಪನಿ ತಯಾರು ಮಾಡ್ತಾ ಇರೋದು ಮಕ್ಕಳ ಆಹಾರ, ರೋಗವಾಸಿ ಮಾಡೋ ಔಷಧಿಗಳು. ಲಾಭದ ಆಸೆಯಿಂದ ಅದನ್ನ ಕಲಬೆರಕೆ ಆಗ್ಲಿ ಡೂಪ್ಲಿಕೇಟ್ ಆಗ್ಲಿ ಮಾಡಿ ಜನತೆಗೆ ದ್ರೋಹ ಬಗೆಯೋದಕ್ಕೆ ನಾನು ಎಂದಿಗೂ ಇಷ್ಟಪಡೋದಿಲ್ಲ. ಮಿಸ್ಟರ್ ಶ್ರೀಕಾಂತ್ ಅವ್ರಿ, ನೀವ್ ಹೇಳೋದೇ ಕಡೆ ತೀರ್ಮಾನವಾದ್ರೆ ನಷ್ಟನ ಅನುಭವಿಸೋದಕ್ಕೆ ನಾನು ಒಬ್ನೇ ಅಲ್ಲ, ಇಲ್ಲಿ ಬಂದಿರೋ ಪಾರ್ಟ್ನರ್ ಯಾರು ಒಪ್ಪೋದಿಲ್ಲ. ಅಲ್ಲದೆ ನಾವು ಹಾಕಿರೋ ಶೇರ್ನ ವಾಪಸ್ ಆಗಬೇಕಾಗತ್ತೆ. ಆಗಿರೋ ನಷ್ಟಕ್ಕೂ ಬ್ಯಾಂಕ್ ಸಾಲಕ್ಕೂ ನೀವೇ ಜವಾಬ್ದಾರರು. ಓ, ನೀವೆಲ್ಲರೂ ಮೊದಲೇ ಮಾತಾಡ್ಕೊಂಡು ಬಂದಿರಿ ಅಂತ ಕಾಣುತ್ತೆ. ನಿಮ್ಗೆ ಯಾರಿಗೂ ಇಷ್ಟವಿಲ್ಲದೆ ಹೋದ್ರೆ ಹೋಗ್ಬೋದು. ಐ ಡೋಂಟ್ ಕೇರ್. ಇದು ಹುಲಿ, ಬಡವಾದರೂ ಹುಲ್ಲು ಮೇಯೋದಿಲ್ಲ. ನಾನು ಸರ್ ಗೋವಿಂದಯ್ಯ ಮಾತಾಡ್ತಾ ಇರೋದು. ವಾಟ್ ಮಿಸ್ಟರ್ ಗೋವಿಂದಯ್ಯ? ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿದ್ರು ಸರ್. ತಕ್ಷಣ 10 ಲಕ್ಷ ರೂಪಾಯಿ ಹಣ ಕಟ್ಟದೆ ಹೋದ್ರೆ ಫ್ಯಾಕ್ಟ್ರಿ ಮೇಲೆ ಅಟ್ಯಾಚ್ಮೆಂಟ್ ತರ್ತಾರಂತೆ ಸರ್. ಸರಸ್ವತಿ, ಎಷ್ಟು ಬೇಗ ಬಂದ್ಬಿಟ್ನಲ್ಲ ಅಂತ ನಿನಗೆ ಆಶ್ಚರ್ಯ ಅಲ್ಲ? ವಿಶ್ವ ಇಲ್ಲಿ ಒಳಗಿದ್ದಾನೆ. ಬರೇಳು. ವಿಶ್ವ, ಬೇಗ ಬಾ. ಯಾಕಮ್ಮರಿ ಡಲ್ ಆಗಿದೆ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬಾ. ಸರಸ್ವತಿ, ನೀನು ಬಾ. ನೀ ಏನು ಯೋಚನೆ
ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತು ವಿಷಯ. ನೋಡು, ಈ ಪ್ರೀತಿ ಪ್ರೇಮ ಇದೇ ಜೀವನ ಅಲ್ಲ. ಇದೊಂದು ರೀತಿ ಹುಚ್ಚು ಭ್ರಮೆ. ನಮ್ಮ ಜೀವನದ ಒಂದು ಹಂತದಲ್ಲಿ ಬಂದು ಹೋಗುವಂತಹ ಘಟನೆ. ಇದನ್ನೇ ದೊಡ್ಡದು ಮಾಡಿಕೊಂಡು ಸೋಲಾಯ್ತು ಅಂತ ಕೊರಗೋದಲ್ಲ ಅರ್ಥ ಇಲ್ಲ. ಮುಂದೆ ನೀನು ಬೇಕಾದಷ್ಟಿದೆ. ಇಷ್ಟಕ್ಕೆ ಅಧೈರ್ಯ ಪಟ್ಟುಬಿಟ್ರೆ ಹೇಗಪ್ಪ? ಈಗ ನಾನಿದ್ದೀನಿ, ಮುಂದೆ ನಿನ್ ಕಾಲ ಮೇಲೆ ನೀನೇ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ನಿನ್ ಜವಾಬ್ದಾರಿನ ಅರಿತು ಈಗಲೇ ಅದಕ್ಕೆ ಸಿದ್ಧನಾಗ್ಬೇಕಪ್ಪ. ಸರಸ್ವತಿ, ನೀನು ಅಷ್ಟೇ. ಮಗನ ಪ್ರೀತಿಸಬಾರ್ದು ಅಂತ ನಾನು ಹೇಳ್ತಿಲ್ಲ. ಹಾಗಾಗಿ ಅವನಿಗೆ ಬುದ್ಧಿವಾದ ಹೇಳಿ ತನ್ನ ಜವಾಬ್ದಾರಿನ ತಾನು ಅರಿಯೋ ಹಾಗೆ ಮಾಡ್ಬೇಕು. ಈಗೇನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಏನಾಯ್ತು ಏನಾಗುತ್ತೆ ಅನ್ನೋ ವಿಷಯ ಅಲ್ಲ. ನೋಡಿ, ಇಷ್ಟು ದಿನ ನಾನಾಯ್ತು, ನನ್ನ ಕೆಲಸ ಆಯ್ತು. ಒಂದು ಗಳಿಗೆ ಆದ್ರೂ ನಿಮ್ ಜೊತೆಲಿ ನಗುನಗುತ್ತಾ ಮಾತಾಡಕ್ಕಾಗ್ಲಿಲ್ಲ. ಆದ್ರೂ ಸರಸ್ವತಿ, ನಿನ್ನ ತಾಳ್ಮೆ ಸಂಯಮನ ಸ್ವಲ್ಪ ಕೂಡ ಕಳ್ಕೊಳ್ಳಿಲ್ಲ. ನಾನ್ ನಿಜವಾಗ್ಲೂ ಭಾಗ್ಯಶಾಲಿ. ಮುಂದೇನು ನೀನ್ ಹೀಗೆ ಇರ್ಬೇಕು, ಇರ್ತೀಯ ಅಂತ ನಂಬಿಕೆ ನನಗಿದೆ. ಇವತ್ತು ಬೇಗ ಬಂದ್ಬಿಟ್ಟಿದ್ದೀನಿ. ಎಲ್ರು ಒಟ್ಟಿಗೆ ಊಟ ಮಾಡಿ ನಡಿ. ಏನಂದ್ರೆ ಕಾಫಿ ತಗೊಳ್ಳಿ. ಹೊತ್ತಾಯ್ತು ಹೇಳಿ ಅಂದ್ರೆ. ಏನಂದ್ರೆ ಮಾತಾಡಿ. ಯಾಕೆ ನಾನೇನ್ ತಪ್ಪಾಡ್ದೆ? ಮಾತಾಡಿ ಅಂದ್ರೆ. ಅಯ್ಯೋ ವಿಶ್ವ, ವಿಶ್ವ, ನಿನ್ನೆ ಇಷ್ಟೆಲ್ಲ ಸಂತೋಷವಾಗಿ ಮಾತಾಡಿದ್ದು, ಮಗನಿಗೆ ಬುದ್ಧಿ ಹೇಳಿದ್ರು ನಾನು ಹೀಗೆಲ್ಲ ಕಣ್ಣೀರು ಹಾಕ್ಲಿಕ್ಕ? ವಿಶ್ವ, ಅಪ್ಪ ಇನ್ಮೇಲೆ ನಮ್ ಭಾಗಕ್ಕಿಲ್ಲ ಕಣೋ, ನಮ್ ಭಾಗಕ್ಕಿಲ್ಲ. ಅಯ್ಯೋ ಸರಸ್ವತಿ, ವಿಶು, ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಾ ಇದ್ದೀನಿ. ಏನ್ ಮಾಡ್ಲಿ? ಜೀವನದಲ್ಲಿ ನಾನೊಂಥರ ಚೌಕಟ್ಟಿನಲ್ಲಿ ಬದುಕುದವನು. ಅದನ್ನು ಬಿಟ್ಟು ನಾನು ಬದುಕೋದಕ್ಕೆ ಇಷ್ಟಪಡೋದಿಲ್ಲ. ಅಂಥ ಪರಿಸ್ಥಿತಿ ಬಂದುಬಿಡ್ತು. ಬೇರೆ ದಾರಿ ಇಲ್ಲದೆ ನನ್ನ ಸಾವನ್ನ ನಾನೇ ಸ್ವಾಗತಿಸ್ಕೊಂಡೆ. ಇದನ್ನ ಹೇಳಿತನ ಅಥವಾ ಪಲಾಯನ ಅಂತ ನೀವ್ಯಾರೋ ಭಾವಿಸ್ಬೇಡಿ. ನಿಮಗಾಗಿ ನಾನೇನೂ ಮಾಡ್ಲಿಲ್ಲ. ವಿಶು, ನೀನು ಪ್ರೀತಿಸಿ ಸುಶೀಲ್ನ ನಿನ್ನಿಂದ ದೂರ ಮಾಡ್ಬಿಟ್ನಪ್ಪ. ನನ್ನನ್ನು ಕ್ಷಮಿಸು. ದೇವರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರ್ಲಿ. ನೀವ್ಯಾರು ದುಃಖಿಸಬೇಡಿ. ಈ ನನ್ನ ಸಾವಿಗೆ ಯಾರೂ ಕಾರಣರಲ್ಲ. ಸರ್, ಏನು ನಿಮ್ನ ಯಾರೋ ಹುಡ್ಕೊಂಡ್ ಬಂದಿದ್ದಾರೆ? ಬರೇಳು. ನಮಸ್ಕಾರ ಸರ್. ನೀನು ಶ್ರೀಕಂಠಿನ ಮಗ ವಿಶ್ವನಾಥ್ ಅಲ್ಲ? ಹೌದು ಸರ್. ವಿಶ್ವನಾಥ್? ಹೌದು. ಪಾಪ, ಇಷ್ಟು ದೊಡ್ಡ ಮಗನ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ಕೆ ನಿಮ್ ತಂದೆಗೆ ಹೇಗಪ್ಪ ಮನ್ಸ್ ಬಂತು? ಮಾಡಿರೋ ಸಾಲಕ್ಕೆಲ್ಲ ಬ್ಯಾಂಕ್ನವರು ಇರೋ ಆಸ್ತಿಗೆಲ್ಲ ಅಟ್ಯಾಚ್ಮೆಂಟ್ ತಂದ್ರೆ ಇನ್ನೇನೇ ಮಾಡಕ್ಕಾಗುತ್ತೆ? ಸರಿ, ಈಗ ನೀವ್ ಬಂದ ವಿಷಯ ಏನಪ್ಪ? ಇನ್ಯಾಕೆ ಈಗ ಆಗೋಯ್ತಲ್ಲ, ಕಷ್ಟದಲ್ಲಿದ್ದೀವಿ, ಸ್ವಲ್ಪ ಸಾಲ ಕೊಡಿ ಅಂತ ಕೇಳಕ್ ಬಂದಿರ್ಬೇಕು. ಆಗಲ್ಲ, ಧರ್ಮ ಕೇಳಕ್ ಬಂದಿರ್ಬೇಕು. ಸರ್, ನಿಮ್ಮ ಹತ್ರ ಸಾಲನೇ ಆಗ್ಲಿ ಧರ್ಮನೇ ಆಗ್ಲಿ ಕೇಳಕ್ ಬಂದಿಲ್ಲ. ನೀವು ಹೊಸದಾಗಿ ಶುರು ಮಾಡ್ತಾರ ಕಂಪನಿಲಿ ಮ್ಯಾನೇಜರ್ ಕೆಲಸ ಖಾಲಿ ಇದೆ ಅಂತ ಗೊತ್ತಾಯ್ತು. ಆ ಕೆಲಸ ನನಗೆ ಕೊಟ್ರೆ ನನಗೆ ತುಂಬಾ ಉಪಕಾರ ಆಗುತ್ತೆ ಸರ್. ನಿನಗ್ ಕೆಲ್ಸನಾ? ಅಲ್ಲಪ್ಪ, ನಿಮ್ ತಂದೆ ಇನ್ಸಾಲೆನ್ಸ್ ತಗೊಂಡ್ರ ವಿಷಯ ಇಡೀ ಊರಿಗೆ ಗೊತ್ತಿದೆ. ಏನೋ ನಮ್ಮ ಅದೃಷ್ಟಕ್ಕೆ ನಿಮ್ ತಂದೆ ಬದುಕಿದ್ದಾಗ್ಲೇ ನಮ್ ಪಾರ್ಟ್ನರ್ಶಿಪ್ ಎಲ್ಲ ವಾಪಸ್ ತಗೊಂಡದ್ದು ಒಳ್ಳೇದಾಯ್ತು. ಇಲ್ದಿದ್ರೆ ನಾವು ನಿಮ್ ತಂದೆ ಹಾಗೆ ಒಂದೊಂದು ತೊಟ್ಟು ವಿಷ ಕುಡ್ದು ನಮ್ ಹೆಂಡತಿ ಮಕ್ಕಳನ್ನ ಬೀದಿ ಬಿಡ್ಬೇಕಾಗಿತ್ತು. ಇಂಥವ್ರ ಮಗ ನೀನು ಅಂತ ಗೊತ್ತಾದ್ಮೇಲೆ ನಿನ್ಗೆ ಯಾರ ಕೆಲಸ ಕೊಡ್ತಾರೆ? ಇಲ್ಲಿ ಕೆಲ್ಸಕ್ಕೆ ಸೇರಿ
ನಮ್ ಕಂಪ್ನಿ ಲಾಸ್ ಮಾಡ್ಬೇಕು ಅಂತ ನೋಡ್ತಿದ್ದೇನಪ್ಪ. ಆದ್ರೂ ತಂದೆ ಅಂತ ಮಗ ಅಲ್ಬೇಕು. ಬಾಯಿಗೆ ಬಂದಂಗ ಹರಟಬೇಡಿ. ಇನ್ನೊಂದ್ ಸಲ ನಮ್ ತಂದೆ ಬಗ್ಗೆ ಹದ್ದು ಮೀರಿ ಹಗುರವಾಗಿ ಮಾತಾಡಿದ್ರೆ ನಿಮ್ಮೆಲ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗತ್ತೆ. ನಮ್ ತಂದೆಗಾದ ನಷ್ಟಕ್ಕೂ ನಮ್ ಕಷ್ಟಕ್ಕೂ ನೀವೇ ಕಾರಣ ಅಂತ ಈಗ ನನಗೆ ಚೆನ್ನಾಗಿ ಅರ್ಥವಾಯ್ತು. ರೀ, ನಮ್ ತಂದೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ಆದ್ರೆ ನೀವೆಲ್ರೂ ಸೇರಿ ಮಾಡಿರೋ ಕೊಲೆ ಅದು. ನೀವಿಂತವ್ರು ಅಂತ ಮೊದಲೇ ಗೊತ್ತಾಗಿದ್ರೆ ನಿಮ್ಮ ಹತ್ರ ಕೆಲಸ ಕೇಳೋದಿರ್ಲಿ, ಇಲ್ಲಿ ಕಾಲ್ ಕೂಡ ಇಡ್ತಿರಲ್ಲ. ಸುಮ್ಮನೆ ಕೂತ್ಕೊಳ್ರಿ. ಹೋಗೋದ್ ನನಗೂ ಗೊತ್ತಿದೆ. ನಿಮ್ಮಂತ ಚಂಡಾಲಿರೋ ಜಾಗದಲ್ಲಿ ನನ್ನ ಹಳೆ ಚಪ್ಪಲಿ ಕೂಡ ಬಿಡಲ್ಲ. ಊಟ ಮಾಡು. ಯಾಕೋ ವಿಶ್ವ? ಯಾಕಪ್ಪ ಯಾಕಟ್ಟಿದ್ಯಾ? ಏನಾಯ್ತು? ಇನ್ನು ಏನಾಗ್ಬೇಕಮ್ಮ? ಎಲ್ಲೋದ್ರು, ಯಾರ ಬಾಯಲ್ಲಿ ಕೇಳಿದ್ರು ನಿಮ್ ತಂದೆ ಹಾಗೆ ಮಾಡ್ಬಿಟ್ರಂತೆ, ಕಂಪನಿ ಲಾಸ್ ಮಾಡ್ಬಿಟ್ರಂತೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರಂತೆ. ಇದೇ ವಿಷಯ ಕೇಳಿ ಕೇಳಿ ನನಗೂ ಬೇಜಾರಾಗ್ಬಿಟ್ಟಿದೆ ಅಮ್ಮ. ಈ ಊರಲ್ಲಿ ಕೆಲಸ ಎಲ್ಲ ಸಾಯ್ತೀವಿ ಅಂದ್ರೆ ವಿಷ ಕೂಡ ಸಿಗೋದ್ ಕಷ್ಟವಾಗಿದೆ. ನಮ್ ಸ್ಥಿತಿ ಕೆಟ್ಟಿರುವಾಗ ಬಾಯಿರೋರ್ ಮುಂದೆ ನಾವು ಕ್ಯೂಟ್ರಾಗ್ಲೇಬೇಕಪ್ಪ. ನೀನ್ ಗಂಡಸು ಕಣು, ಯಾಕೋ ಹೆದರ್ಕೋಬೇಕು? ಕೆಲಸ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. ಧೈರ್ಯವಾಗಿರಪ್ಪ. ಊಟ ಮಾಡು, ಊಟ ಮಾಡು, ಊಟ ಮಾಡು. ಯಾರು ಸರ್? ಇಲ್ಲಿ ಗೋವಿಂದಯ್ಯ ಅಂತ ಇದ್ರಲ್ಲ, ಗೋವಿಂದಯ್ಯ ಅವ್ರ ಮಗಳು ಸುಶೀಲಾ ಅಂತ ಇದ್ಲಲ್ಲ, ಅವ್ರ ಮನೆ ಖಾಲಿ ಮಾಡಿ ತುಂಬಾ ದಿವಸ ಆಯ್ತು ಸರ್. ಈಗೆಲ್ಲಿದ್ದಾರೆ ಗೊತ್ತಾ? ಗೊತ್ತಿಲ್ಲ ಸರ್. ಏನ್ ಗುರು ಇವತ್ ಬೋನಸ್? ಇವತ್ತಾದ್ರೂ ಕಂಪ್ನಿ ಕೊಡು. ಕಂಪ್ನಿ ಅಂದ್ರೆ ಎಲ್ಲಿಗ್ ಮದೆಯಾ? ಇನ್ನೆಲ್ಲಿಗೆ? ಸಂಬಳ ತಗೊಂಡು ದೇವಸ್ಥಾನಕ್ಕ ಹೋಗ್ತೀವಿ. ನಮ್ಮ ಅಂಗಡಿಗೆ ತಾನೆ. ನಮ್ ಸಂಬಳದ ಕವರು ಓಪನ್ ಮಾಡೋದೇ ಆ ಜಾಗದಲ್ಲಿ ಗುರು. ಹಣ ಬೇಕಾದ್ರೂ ಕಾಯಿಸ್ಬಹುದು, ನಮ್ಮ ಅಂಗಡಿನ ಕಾಯಿಸ್ಬಾರ್ದು ಗುರು. ಮದೆಯ ಕುಡಿಯೋದು ಒಳ್ಳೇದಲ್ಲ ಅಂತ ನಾ ಹೇಳ್ತಾನೆ ಇದ್ದೀನಿ, ನೀ ಕೇಳೋದೇ ಇಲ್ಲ ಅಂತೀಯ. ನಾವಾಗೆ ಬಿಡ್ಬೇಕೇ ಹೊರತು ಇನ್ನೊಬ್ರು ಹೇಳಿ ಬಿಡ್ಸಕ್ಕಾಗಲ್ಲ. ನೋಡು ಗುರು, ಸಿಗರೇಟ್ ಪ್ಯಾಕಿನ ಮೇಲೆ ಕೆಟ್ಟದ್ದು ಅಂತ ಕಂಪ್ನಿಯವರೇ ಬರ್ದವ್ರೆ. ಆದ್ರೆ ಸೇದವ್ರೆಲ್ಲ ಬಿಟ್ಬಿಟ್ರ, ಕಂಪ್ನಿ ಮುಚ್ಚಿಬಿಟ್ರ. ಇಲ್ಲ, ಹಂಗೆ ಇದುವೆ. ಅಂತೂ ನೀ ಕಲಿಯಕ್ಕಿಲ್ಲ, ಕಲ್ತದ್ದು ನಾವು ಬಿಡಾಕಿಲ್ಲ. ಬತ್ತೀನಿ ಗುರು, ಗೊತ್ತಾಯ್ತು? ಒಳ್ಳೆ ಗಿರಾಕಿ. ಇವನಿಗ್ ಬುದ್ಧಿ ಹೇಳೋದು ಒಂದೇ, ನಾಯಿ ಬಾಲಕ್ ದಬ್ಬೆ ಕಟ್ಟೋದು ಒಂದೇ. ಈ ಅಡ್ರೆಸ್ ಎಲ್ಲಿದೆ?
ತುಂಬಾ ಥ್ಯಾಂಕ್ಸ್ ಸರ್. ಸಮಯಕ್ಕೆ ಸರಿಯಾಗಿ ಬಂದಿದ್ದೆ. ನೀವು ಸಹಾಯ ಮಾಡದೇ ಇದ್ದಿದ್ರೆ ಆ ರೌಡಿಗಳು ಈ ಹಣಕ್ಕೋಸ್ಕರ ಏನ್ ಮಾಡ್ಬಿಡ್ತಾ ಇದ್ರೋ ಏನೋ. ತಮ್ಮ ಹೆಸರು? ವಿಶ್ವನಾಥ್ ಅಂತ. ನನ್ನ ಹೆಸರು ನಾಗರಾಜ್ ಅಂತ. ನಾನು ಶಿವರಾಜ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ತಾವೇನ್ ಮಾಡ್ತಾ ಇದ್ದೀರಿ? ಕೆಲ್ಸಕ್ಕೋಸ್ಕರ ಅಲಿತಾ ಇದ್ದೀನಿ, ಕೆಲಸ ಸಿಗ್ತಾ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಮ್ಮ ಕಂಪ್ನಿಲೇ ನಾನು ಕೆಲಸ ಕೊಡಿಸ್ತೀನಿ. ಸರ್, ನಾನು ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ. ನೀವು ಅಷ್ಟು ಮಾಡ್ಕೊಟ್ರೆ ನಂಗೆ ತುಂಬಾ ಉಪಕಾರ ಆಗುತ್ತೆ. ನೀವು ನಾಳಿದ್ದೆ ನಮ್ಮ ಮನೆಗೆ ಬನ್ನಿ. ನೋಡಿ, ಅಲ್ಲಿ 3ನೇ ಕ್ರಾಸ್ನಲ್ಲೇ ನಮ್ಮ ಮನೆ. ಅಲ್ಲಿ ಬಂದಿದ್ದೆ ನಾಗರಾಜ್ ಕೇಳಿದ್ರೆ ಹೇಳ್ತಾರೆ. ಏನಪ್ಪ ನನ್ನ ಹೆಸರು? ಏನ್ ಓದಿದೀಯಾ? ನನ್ನಷ್ಟೇ. ಇದ್ರಲ್ಲಿ 3ನೇ ನಂಬರ್ ಕುದುರೆ ಯಾವ್ದು ಹೇಳು? ವೆರಿ ಗುಡ್. ರೇಸ್ ಪುಸ್ತಕ ಓದೋಷ್ಟು ಬಂದ್ರೆ ಸಾಕು. ನೋಡಪ್ಪ, ನಮ್ಮಲ್ಲಿ ವರ್ಷಕ್ಕೆ 9 ತಿಂಗಳ ಕೆಲಸ, 3 ವಾರ ರಜಾ. ಹೌದು. ಪ್ರಾವಿಡೆಂಟ್ ಫಂಡ್ ಇಲ್ಲ. ಹೇಳ್ದಷ್ಟೇ ಕೆಲಸ, ಒಟ್ಟು ಸಂಬಳ ಆಗುತ್ತೋ? ಎಷ್ಟಾಯ್ತೋ? ವೆರಿ ಗುಡ್. ನೀನು ಕೋರ್ಸ್ ಹತ್ರ ಬಂದ್ಬಿಡು ಸಾರು. ಹೋಗಿ. ಯಾರಮ್ಮ ಹೇಳಿದರು? ನಾನು ಮಾಡೋ ಕೆಲಸ ಮಕ್ಕಳು ಕೂಡ. ಏನಿಲ್ಲಮ್ಮ. ಏನಾಯ್ತು? ಏನಿಲ್ಲ ಏನಿಲ್ಲ ಏನಿಲ್ಲಮ್ಮ. ತೋರ್ಸು ನೀನು. ಅಮ್ಮ, ಯಾಕಮ್ಮ ಹೇಳ್ತಾ ಇದೀಯಾ? ಕೆಲಸ ವಸ್ತು ನೋಡಮ್ಮ, ಪ್ರಾರಂಭದಲ್ಲಿ ಹಾಗೇನೆ ಹೋಗ್ತಾ ಹೋಗ್ತಾ ಇಲ್ಲ ಸರಿ ಹೋಗ್ಬಿಡುತ್ತೆ. ನನಗೆ ನೋವಾಗ್ತಾ ಇಲ್ಲ. ಈಗ ಹೆತ್ತೋಳು ನಾನು ನೋಡು, ನೋವು ನನ್ಗಾಗ್ತಾ ಇದೆಯಪ್ಪ. ಅಮ್ಮ, ಆಗ ನನ್ನ ಸುಖವಾಗಿಸ್ಬಿಟ್ಟಿದೆ ನೋಡು, ಅದಕ್ಕೆ ನಿನಗೆ ಕಷ್ಟ ಕಾಣುತ್ತಷ್ಟೇ. ಹೌದಪ್ಪ, ನಾನು ಊಟ ಮಾಡಿಸ್ತೇನೆ. ಇಲ್ಲಿ ಪರವಾಗಿಲ್ಲ, ನಾನು ಊಟ ಮಾಡ್ತೀನಿ. ಬೇಡ. ಎಲ್ಲ ಹಾಳಾಗಿ ಹೋಗ್ತಾನೆ. ಎಲ್ಲರೂ ಹೋದ್ರೆ ಅಲ್ಲೇ ಬಿಡ್ತಿದ್ದಾನೆ. ಲೋ ಸಿದ್ಧ, ಬಂದೆ ಸಾರು. ಇದಕ್ಕೆ ಇಂಕ್ ಹಾಕು. ಇದಕ್ಕೆ ಇಂಕ್ ಹಾಕ್ಲ? ನೆನ್ನೆ ತಾನೆ ತುಂಬಾ ಹಾಕದ್ನಲ್ಲ ಸಾರು. ನೆನ್ನೆ ಊಟ ಮಾಡ್ದಲ್ಲ, ಇವತ್ ಯಾಕೆ ಮಾಡ್ತೀಯ? ಅದಮ್ ಕಂಡು ಹಾಕು ಅಂದ್ರೆ ತಲೆಯೆಲ್ಲ ಮಾತಾಡ್ತೀಯ. ಬೇಕು ಬಾ. ನೀವು ಬೈದ್ರೆ ಇಂಗ್ಲಿಷ್ ಪಿಕ್ಚರ್ ಪ್ಲೇಟ್ ಹಾಕ್ದಂಗ ಆಗುತ್ತೆ. ಯಾವ ಮನೆ ಅವನು ಚಪ್ಪರ್ ನನ್ನ ಮಗನೇ ಅಲ್ವೋ? ದುಡಿಯೋದು ಯಾತಕ್ಕೋ? ದುಡ್ದಿದ್ದನ್ನ ನಾನು ಒಬ್ನೇ ತಿಂತೀನೇನೋ? ಇಲ್ಲ ಇಲ್ಲ, ರೇಸು ಆಡ್ತೀರಾ, ಮಕ್ಕಳನ್ನೂ ಸಾಕ್ತೀರ. ಮಾತಿದ್ರೆ ರೇಸು ರೇಸು ಅಂತ ಹೊಡ್ಕೊಳ್ತಾನೆ. ರೇಸು ಚಟ. ಓಹೋ, ನೋಡು ಸಿದ್ಧ, ನಿಜವಾಗಿ ಹೇಳ್ಬೇಕಾರೆ ಹೆಣ್ಣಿಗೆ ಹಠ, ಇದು ರೇಸ್ ಆಡೋ ಚಟ. ಆಡಿದ್ದು ಹಣ ಬರ್ಲಿಲ್ಲ ಅಂತ ತಿರ್ಗಾ ಕಟ್ಟೋ ಹಠ, ಕಡೆಗೆ ಕೈಯಲ್ಲಿ ಇರೋದೆಲ್ಲ ಮಟ್ಟ.
ನಿನ್ಗ ಹಟವೂ ಇಲ್ಲ ಚಟವೂ ಇಲ್ಲ. ಅದಿರ್ಲಿ, ಬರೋ ಸಂಬಳದಲ್ಲಿ ಮಕ್ಕಳು ಮರಿನ ಅವ್ರು ಸಾಕ್ಬೇಕಲ್ಲಪ್ಪ. ಇಲ್ದೇ ಎಲ್ಲೇ ಸಾಕ್ಲೇಬೇಕು. ಹಾಗೆ ಈ ಪೆನ್ನಿಗೆ ಮನೇಲಿ ಮಕ್ಕಳು ಮರಿ ಅನ್ನೋ ಸಣ್ಣ ಸಣ್ಣ ಪೆನ್ ಇದಾವೆ. ಓಹೋ, ಅವಾಗ ಹಾಕ್ಬೇಕು ಇಲ್ವೋ? ಹಾಕ್ಬೇಕು. ನಾಳೆ ನಾನು ಒಂದ್ ಕೆಲಸ ಮಾಡ್ತೀನಿ. ಏನು? 2 ಪೊರಕೆ ಜಾಸ್ತಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಡ್ತೀನಿ. ನಾನು ಏನ್ ಮಾಡ್ಕೊಂಡ್ರೆ ಅದಕ್ಕೆ ಬಂದ್ಬಿಡ್ತೀಯ ಮುಂದೆ ನೀನು. ಯಾಕೆ ಅಂತ ನೀವು ಕೇಳಲೇ ಇಲ್ಲ. ಯಾಕೆ ಗೊತ್ತಾ? ನಮ್ಮ ಮನೆ ತಗೊಂಡೋಗಕ್ಕೆ. ಪರ್ಕೆನಾ? ಅಯ್ಯೋ ಮುಂಡೆದೆ. ಆಯ್ತು ನಡಿ. ನಡೆಯೋ ತನಕ ನಾಣ್ಯ ಧಣಿ ಸ್ವತ್ತಿದೆ. ಅಷ್ಟು ಸಾರು ನಮ್ಮ ಮನೆ ತಾವು ಆಗ ತಲೆ ಎಲ್ಲ ಮಾತಾಡ್ಬೇಡ. ಹೆಂಗ್ ಹಾಕಂಬ ಬೇಕೋಪ. ಅಯ್ಯೋ ಬೈಸ್ಕೊಳ್ಳೋದೆ. ಇಂಕು ದಿನ ಇನ್ ಮರಿ ಪೆನ್ ಬೇರೆ ಅದಂತೆ. ಬಡಿ ಬೇಡವಾ? ಅದಕ್ಕೆ ದುಡ್ಡು ಹಾಕೋರು ಹಾಕಲ್ಲ. ಆಮೇಲೆ ನೋಡಿ ಆಗ್ಲೇ ಬಂದ್ಬಿಟ್ರು. ಸಂಬಳ ಅಂದ್ರೆ ಸಾಕಲ್ಲ. ಅಲ್ಲಿ ನೋಡಿ ಇರ್ರೆ. ಯಾಕೆ ಸುಮ್ನೆ ನುಗ್ಸ್ ಆಯ್ತಾರಲ್ಲಿರ್ರೆ. ಲೇ ಹೋಗಿ ಒಬ್ಬೊಬ್ರನ್ನ ಸಾಲ ಕಳ್ಸಲ್ಲ. ಎಲ್ಲ ಕ್ಯೂ ಮಾಡಿ ಕಳಿಸ್ತೀವಿ. ಮುಂಡೆ ನವರಂಗಿ ಆಟ ಆಡ್ತಾರೆ. ಎಲ್ಲ ಸಾಲ ಬಲ್ರಯ್ಯ. ಕೆಲ್ಸಕ್ಕಂತೂ ಶಿಸ್ತಿಲ್ಲ, ಸಂಬಳಕ್ಕಾದ್ರೂ ಶಿಸ್ತು ಬೇಡವಾ? ಎಲ್ಲ ಲೈನ್ ಆಗಿ ಬನ್ನಿ. ಸಿದ್ದಣ್ಣ ಅದಕ್ಕೂ ಶಿಸ್ತಿಲ್ಲ ಅಂದ್ರೆ ಏನ್ ಹೇಳಿ ಗೊತ್ತಯ್ಯ? ಹೆಬ್ಬೆಟ್ಟ ಇವನ್ ಯಾವನೇ? ಅವನು ಶಿಳ್ಳಯ್ಯನ ಕಡೆ ಸಿದ್ದಣ್ಣನ ಹೊತ್ಬಿಟ್ಟ. ನಾನೇನು ಓದ ಬರುತ್ತಾ? ಇಲ್ಲಿ ಜಾಗ ಐತೆ ಅಂತ ಒತ್ಬಿಟ್ಟೆ. ಜಾಗ ಐತೆ ಅಂತ ಒತ್ಬಿಡು. ಹೊತ್ಬಿಡು. ಅಲ್ಲ ಕಣು, ಇವತ್ತು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಳ್ಳಿಗಳಲ್ಲಿರೋ ಜನ ಎಲ್ಲ ವಿದ್ಯಾವಂತರಾಗ್ಲಿ ಅಂತ ರಾತ್ರಿ ಹೊತ್ತು ಸ್ಕೂಲ್ ನಡೆಸ್ತಾ ಇದ್ದಾರೆ. ಮುಂಡೆವ ಅಲ್ಲಿಗೆ ಹೋಗಿ 3 ಅಕ್ಷರ ಕರಿಯೋಕಾಗ್ಲಿಲ್ವೇನ್ರ? ರಾತ್ರಿ ಆದ್ರೂ ಹೊಂಟ್ಬಿಡಿ. ಫ್ಯಾಕ್ಟ್ರಿ ಬಿಟ್ಟ ತಕ್ಷಣ ಅವೆಲ್ಲ ಶಿಸ್ತಾಗಿ ನಡಿಬೇಕಲ್ಲ. ಇವನು ಹುಟ್ಟದ ಭೂಮಿ ಭಾರ ಮುರ್ಕೊಳ್ಳಿ. ಆಬ್ಸೆಂಟ್ ಎಲ್ಲ ಮುರ್ಕೊಳ್ಳಿ. ಈ ತಿಂಗಳು ನೀನ್ ಅರ್ಧ ದಿವಸ ಬಂದಿಲ್ಲ ತಾನೆ? ಹೌದು ಸರ್. ಹೋದ್ ತಿಂಗಳದ್ದು 5, ಈ ತಿಂಗಳದ್ದು 5. ಒಟ್ಟು 10 ರೂಪಾಯಿ ಹಾಕು. 500 ಉಂಡಿಗೆ. ಹಾಕು. ರುಜು ಮಾಡಯ್ಯ. ಎಷ್ಟುದ್ದ ಬರೀತಿ? ಬರ್ದ್ಯಾ? ಬರದೆ ಸಾರು. ನೀನ್ ಎಷ್ಟು ದಿವಸ ಅಬ್ಸೆಂಟ್? 2 ದಿನ ಸಾರು. ಸರಿಯಾಗಿ ನೋಡಿ ಅವನ್ ಕಳ್ಳ. 2 ದಿನ. 2 ದಿನ ಅಂದ್ರೆ 8 8 16 26 ಕೊಡುವಾಗ್ಲೇ ಮುರ್ಕೊಳಕ್ ಆಗ್ದ? ಮುರ್ಕೊಳಕ್ ಅದೇನ್ ಕಡ್ಡಿಯಾ? ಲೋಟು ಹೊರ್ಕೋಬೇಕು. ತಗಾಳಿ. ಕೈಯಲ್ಲಿ ಮುಟ್ಟಲ್ಲ, ಪ್ರಮಾಣ ಮಾಡಿದೀನಿ. ಇಲ್ಲ ಎಲ್ಲಿ ಕೊಡಿ 4 ರೂಪಾಯಿ. ಏರ್ಲಿ ಆಗ ಹೋದ್ ತಿಂಗಳದ್ದು ಈ ತಿಂಗಳದ್ದು ಎಲ್ಲ ಸೇರಿಸಿ ಹಲೋ ಮೈ ಡಾರ್ಲಿಂಗ್ ಅಂತ ಒಂದ್ ಚೆನ್ನಾಗಿರೋ ಕುದುರೆ ಬಂದಿದೆ. ಒಂದ್ ವಿನ್ನು ಒಂದ್ ಪ್ಲೇಸ್ ಟಿಕೆಟ್ ತಂದು ಬಿಡ್ತೀನಿ. ಹೋಗು. ರೇಸ್ ನಮಗೆಲ್ಲ ಬರೋಕಿಲ್ಲ ಸಾರು. ನಿಂಗ್ ಬರ್ದಿರ್ ನಮ್ಮ ಯಜಮಾನ್ದಾಗ ಆಡಕ್ ಬರಕಿಲ್ವಾ? ಗೆದ್ಮೇಲೆ ಮನೆ ತಾವ್ ಬಂದ್ ಹೇಳ್ತಾರ. ಹೋಗೋ. ಬರೋದೇ ಕಮ್ಮಿ ಸಂಬಳ, ಇವ್ರದ್ದು ಬೇರೆ. ಏನು ಗೋಳ? ನಿಯತ್ತಿನ ಮಗ ಅಂದ್ರೆ ಇವನು ಕಣ್. ಹೌದೌದೌದು. ನೆಕಷ್ಟು ಚೆನ್ನಣ್ಣ. ಹೆಬ್ಬೆಟ್ಟೊತ್ತು. ನೀವು ಕೊಡ 90 ರೂಪಾಯಿ ಸಂಬಳಕ್ಕೆ ಹೆಚ್ಚಿರೋದೇ ಆಗುತ್ತೆ. ನೀನ್ ಅಷ್ಟಿದೆಯಾ ಅಂತಾನೆ ನೀನ್ ಅದಕ್ಕೆ ಇಟ್ಟಿರೋದು. ತಗೊಳಯ್ಯ, 240 ರೂಪಾಯಿ ಇದೆಯಪ್ಪ. ಹುಷಾರಾಗಿ ಜೋಪಾನ ತಗೊಂಡೋಗಿ ಮನೆಗೆ ದುಡ್ಡನ್ನ ದುಶ್ಚಟಕ್ಕೆ ಖರ್ಚು ಮಾಡ್ಬಿಡ್ಬೇಡ. ಕಾಪಿ ಗೀಪಿ ಏನಿಲ್ಲ. ಅವನ ಬಲೆ ಜಿಡ್ಡು ನನ್ನ ಮಗ ಅವನು ಕೊಡ್ತಾನೆ. ಎಲ್ಲ ಆಯ್ತಾ? ನಂಗೆ ಸಿಗಾಕಿಲ್ಲ. ನಾನ್ ಸಂಬಳ
ನನ್ನ ಮಗನ 3 ದಿವಸಕ್ಕೆ ಮುಂಚೆನೆ ತಗೊಂಡಿಲ್ಲ ಬೇಕು ನೀವು ಸುಮ್ಮನೆ ಅಡ್ವಾನ್ಸ್ ಅಲ್ವಾ ಪ್ರತಿ ತಿಂಗಳು ಅಸಲ್ ಬರೀತಾನೆ ಅಂತೀನಿ. ಎಷ್ಟು ಕೊಡ್ಬೇಕು ಗೊತ್ತಾ ನೀನ್ ಅಡ್ವಾನ್ಸ್ ಕಂಪನಿಗಳಲ್ಲಿ? ನನ್ನ ಮಗನೇ ಧಣಿಗೆ ಅನ್ಯಾಯ ಮಾಡ್ಬೇಕು ಕಣು, ತೀರಾ ಅನ್ಯಾಯ ಮಾಡಬಾರ್ದು ಕಣು. ನೋಡು ಆ ಮಾಮೂಲಿ ಎಲ್ಲ ಸೇರ್ಸು, ಎಷ್ಟಾಯ್ತು ಎಣಸು. ನಾನು ಎಣಿಸ್ಬೇಕಾ? ಇದು ಬೇರೆ ಓವರ್ ಟೈಮ್. ನನ್ನ ಮಗನೇ ಟೈಮೇ ಇಲ್ಲ, ಓವರ್ ಟೈಮ್ ಬೇರೆ. ಆನಂದ ತುಂಬಿ ತುಳುಕಿದೆ ಈ ದಿನ, ಎಂದೆಂದೂ ಸಂತೋಷ ತಂದಿದೆ ದುಡಿಮೆಯ ಜೀವನ. ಆಹಾ ಆನಂದ. ಬೆವರು ಹರಿ ಅನ್ನವ ಗಳಿಸಿ ಬಾಳುವ ನಾವೇ ಧನ್ಯರು. ಬೆವರು ಹರಿಸಿ ಅನ್ನವ ಗಳಿಸಿ ಬಾಳುವ ನಾವೇ ಧನ್ಯರು. ಕೈ ಕೆಸರಾದರೆ ಬಾಯಿಗೆ ಮೊಸರು, ದುಡುಮೆಯೇ ನಮ್ಮ ದೇವರು. ಆಹಾ ಆನಂದ. ಹಸುಳೆಗಳು ನಾಳೆ ದೇಶದ ಪ್ರಜೆಗಳು, ಹಾಲುಗಲ್ಲದ ಹಸುಳೆಗಳು ನಾಳೆ ದೇಶದ ಪ್ರಜೆಗಳು. ಮಾನವ ಶಕ್ತಿಯ ಬಲದಿಂದ ನಾಡನ್ನು ಕಟ್ಟುವ ಶಿಲ್ಪಿಗಳು. ಆಹಾ ಲೆಕ್ಕವಿಲ್ಲದೆ ಖರ್ಚು ಮಾಡ್ತಾ ಇದ್ದೀವಿ ನೀನು. ಈಗ ಈ ಹಣಕ್ಕೋಸ್ಕರ ತಿಂಗಳೆಲ್ಲ ದುಡಿಬೇಕಲ್ಲಪ್ಪ. ದುಡ್ಡಿನ ಬೆಲೆ ಏನು ಅಂತ ಅಪ್ಪ ಹೇಳ್ತಿರಲಿಲ್ಲ, ನಮ್ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ಅಂತ. ಅಮ್ಮ, ನಾನು ಕಷ್ಟಪಟ್ಟು ದೇವ್ರ ಸುರಿಸಿ ಸಂಪಾದನೆ ಮಾಡಿದ್ದು ತಮ್ಮ ಇದು. ಯಾಕಮ್ಮ ಯೋಚನೆ ಮಾಡ್ತೀಯಾ? ಒಂದು ತುತ್ತನ್ನಕ್ಕೆ ಜನ ಎಷ್ಟೆಷ್ಟೋ ಕಷ್ಟಪಡ್ತಾರೆ, ನಾವ್ ಎಷ್ಟೋ ವಾಸಿ. ಈಗ ನನಗೆ ಗೊತ್ತಾಯ್ತು. ಅಮ್ಮ, ನಾನು ಫ್ಯಾಕ್ಟ್ರಿಗೆ ಹೋಗಿ ಬರ್ತೀನಿ. ವಿಶ್ವ, ಏನಾಗೋ? ನಮ್ಮ ಮಾವನವ್ರು ಸತ್ತೋದ್ರು ಅಂತ ನಾ ಊರಿಗೆ ಹೋಗ್ತಾ ಇದ್ದೀನಿ. 1-2 ದಿವಸ ರಜಕ್ಕೆ ಮ್ಯಾನೇಜರ್ ಹತ್ರ ಹೇಳ್ಬಿಡು. ಆಯ್ತು, ನಾನು ಹೇಳ್ತೀನಿ, ಹೋಗ್ಬಾ. ಬರ್ತೀನಿ. ಪಾಪ, ಬರ್ತೀನಮ್ಮ. ಆಗ್ಲಪ್ಪ. ಮದಪ್ಪ ಮದಪ್ಪ ಕರ್ಕೊಂಡ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಕರೆಂಟ್ ಹೊಡೆದು ಕೆಳಗಡೆ ಬಿಟ್ಬಿಟ್ಟ ಸರ್. ಕರೆಂಟ್ ಹೊಡೆದು ಬಿಡ್ತಾ? ಅದಕ್ಕೋಸ್ಕರವಾಗಿ ನೀವ್ ಯಾಕೆ ಇಷ್ಟೊಂದ್ ಜನ ಸುತ್ತಾಕೊಂಡಿದ್ದೀರಾ? ಹೋಗ್ರೆ ಕೆಲ್ಸಕ್ಕೆ, ಇದೇನಪ್ಪ ಆಗೋಯ್ತು ನಾನ್ ತಿಳ್ಕೊಂಡಿದ್ದೀನಿ. ಸಿದ್ಧ, ಇವನ್ನ ನೋಡ್ಬಿಟ್ಟಿದ್ದೇನೆ. ಫ್ಯಾಕ್ಟ್ರಿ ನೌಕರಿಗೆ ಏನಾದ್ರು ತೊಂದ್ರೆ ಆದ್ರೆ ಅದ್ರ ನೋಡೋ ಕರ್ತವ್ಯ ನಮ್ದಪ್ಪ. ನಾ ಕರ್ಕೊಂಡು ಹೋಗ್ತೀನಲ್ಲ, ನಾ ಕರ್ಕೊಂಡು ಹೋಗ್ತೀನಿ. ಹೋಗ್ ನೀನು ಕೆಲ್ಸಕ್ಕೂ ಹೋಗೆ ಕೆಲ್ಸಕ್ಕೆ. ಇವತ್ ಸಾಯಂಕಾಲದ ಒಳಗಾಗಿ 4 ಲೋಡು ಶೀಟ್ ಪಡೆದೇ ಹೋದ್ರೆ ಸಾಗರ್ ನನ್ ಪ್ರಾಣ ತೆಗೆದು ಬಿಡ್ತಾರೆ. ಸಿದ್ಧ, ಹೋಗಿ ಆ ಡಾಕ್ಟರ್ ಕರ್ಕೊಂಬರೋ. ಹೋಗು. ಡಾಕ್ಟರ್ ಕ್ರಿಕೆಟ್ ಮ್ಯಾಚ್ ಹೋಗೋ, ರಜಾ ಹಾಕ್ಬಿಟ್ಟು. ಸರಿ, ಅವನ ಕ್ರಿಕೆಟ್, ಇವನಿಗೆ ಟಿಕೆಟ್. ಬಡ್ಕೋಬೇಕು. ಹೋಗಿ ಅಲ್ಲಿ ವ್ಯಾನ್ ತಗೊಂಡು ಬಾ, ಇನ್ಯಾವ್ದಾರ ಕ್ಲಿನಿಕ್ ಕರ್ಕೊಂಡು ಹೋಗು.
ಸತ್ತಾಗಲ ಗಂಟೆ ಮೇಲಾಯ್ತಲ್ಲ ರೀ, ಇಲ್ಲ ಕರ್ಕೊಂಬಂದ್ರಿ. ಡಾಕ್ಟ್ರೆ, ತಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅದೇನಿಲ್ಲ ಹೇಳಿ. ಇಲ್ಲ, ಅದು ಸ್ವಲ್ಪ ಸೀಕ್ರೆಟ್. ಬನ್ನಿ. ಅವ್ರಿಗೆ ಏನಾಯ್ತು ಅಂತ ಡಾಕ್ಟರ್ನ ಕೇಳು ವಿಶ್ವಣ್ಣ. ಅವ್ರಿಗೇನಾದ್ರೂ ಆಯ್ತು ಅಂದ್ರೆ ನನ್ನ ಮಕ್ಕಳು ನಾನು ಎಲ್ಲ ಬೀದಿ ಪಾಲಾಗಿ ಹೋಗ್ತೀವಿ. ಅಂತದೇನಾಗಲ್ಲ ಗೌರಕ್ಕ, ನೀನ್ ಸ್ವಲ್ಪ ಧೈರ್ಯ ತಂದ್ಕೋ. ಸುಬ್ಬಣ್ಣವ್ರೆ, ಏನಿಲ್ಲಪ್ಪ, ಆರಾಮಿದ್ದಾನೆ. ಡಾಕ್ಟ್ರು 2 hours ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ. ಏನಿಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದಾನೆ. ಆ ರಕ್ತ ಇಲ್ಲ ನೋಡು, ದೇಹದಲ್ಲಿ ವೀಕು. ನೀನ್ ಧೈರ್ಯವಾಗಿರಮ್ಮ, ನೀನ್ ಯಾಕೆ ಹೇಳ್ತೀಯ? ಬಂಗಾರಿ, ನಿಮ್ಗಿಂತ ಹೆಚ್ಚಾಗಿ ನಮ್ಮ ಯಜಮಾನ್ರಿಗೆ ಫೀಲ್ ಆಗಿದೆ. ಪಾಪ ಮಕ್ಕಳೊಂದಿಗೆ ಏನಾಗಿದಾನೋ ಏನೋ ಅಂತ ಮೊದಲು ಅವ್ರು ಫೋನ್ ಮಾಡ್ಬಿಟ್ಟು ಬರ್ತೀನಿ. ಏನಪ್ಪಾ? ಫೋನ್ ಸರ್. Bring it here. ಎಕ್ಸ್ಕ್ಯೂಸ್ ಮಿ ಸರ್. ಏನಯ್ಯ? ಹೌದಾ? ಯಾವಾಗ? ಬದುಕು ಚಾನ್ಸಸ್ ಇಲ್ಲ. ಸರಿಯಾಗಿ ಡಾಕ್ಟ್ರಿಗೆ ಹೇಳಿದ್ದೇನೆಯಾ? ಸರಿ, ಒಂದ್ ಕೆಲಸ ಮಾಡು. ಅವನಿಗೆ ಮೊದಲೇ ಹಾರ್ಟ್ ವೀಕು ಅಥವಾ ಇನ್ಯಾವುದೋ ಕಾಯಿಲೆ ಆಸ್ಪತ್ರೆಯಲ್ಲೇ ಸತ್ತ ಅಂತ ಸುಳ್ಳು ಸರ್ಟಿಫಿಕೇಟ್ ಮಾಡಕ್ಕೆ ನಾನು ಹೇಳಿದೆ ಅಂತ ಹೇಳಯ್ಯ. ಬೇಕಾದ್ರೂ 1,000 ರೂಪಾಯಿ ಸಾಕೋಣ. ಇಲ್ಲ ಸರ್, 2,000 ರೂಪಾಯಿ ಕಡಿಮೆ ಮುಟ್ಟೋದೇ ಇಲ್ಲ ಅಂತಾರೆ. ಅಲ್ಲ ಸರ್, ಈಗ ಅವನು ಫ್ಯಾಕ್ಟ್ರಿಲೇ ಸತ್ತಿರೋದ್ರಿಂದ ಕಾನೂನಿನ ಪ್ರಕಾರವಾಗಿ ನಾವು ಅವನಿಗೆ 10,000 ರೂಪಾಯಿ ಜೀವನಾಂಶ ಕೊಡ್ಲೇಬೇಕಾಗುತ್ತೆ. ಅದನ್ನ ಸುಮ್ಮನೆ ಇಲ್ಲ ಡಾಕ್ಟರ್ಗೆ 2,000 ರೂಪಾಯಿ ಕೊಟ್ಬಿಟ್ಟು ಸರಿ, ಕೊಡೋದಾಗುತ್ತೆ. ಸರ್ಟಿಫಿಕೇಟ್ ಮಾತ್ರ ಸರಿಯಾಗಿ ಬರ್ಸು. ಡಾಕ್ಟ್ರೆ, ಮದಯ ಆಗಿದ್ದಾನೆ. ಆತನ ಕಡೆಯವರಾ ನೀವು? ಹೌದು. ಆತನಿಗೆ ಮೊದಲೇ ಹಾರ್ಟ್ ವೀಕ್ ಇತ್ತು. ಎಷ್ಟೋ ಪ್ರಯತ್ನ ಮಾಡಿದ್ವಿ, ಏನು ಉಪಯೋಗ ಆಗಲಿಲ್ಲ. ವೆರಿ ಸಾರಿ. ನಮ್ಗೆ ಯಾರ್ ದಿಕ್ಕು? ನಮ್ಮನ್ ಯಾಕೆ ಬಿಟ್ಟು ಹೋದ್ರಿ? ದೇವ್ರ ಕಣ್ಣಿಲ್ಲಪ್ಪ, ಕಣ್ಣಿಲ್ಲ, ಕಣ್ಣಿಲ್ಲ. ಕನಸಲು ನೀನೆ, ಮನಸಲು ನೀನೆ, ನಿನ್ನಾನೆ ನಿಮ್ಮಪ್ಪನಾನೆ, ನಿನ್ನಾನೆ ನಿಮ್ಮಪ್ಪನಾನೆ, ಒಲಿದ ನಿನ್ನ ಬಿಡನು ಚಿನ್ನ, ನಿನ್ನ ಎಂದೆಂದಿಗೂ, ನಿನ್ನ ಎಂದೆಂದಿಗೂ. ತೊಂಡೆ ತೊಂಡೆ ಹಣ್ಣಿನಂತ ತುಟಿಯವಳೆ, ಹಾಯ್ ಹಾಯ್ ಕುಂಬಳ, ಈ ಕುಂಬಳ ಬೀಜದಂತ ಹಲ್ನವಳೆ, ಗುಂಡು 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 ಮೆಣಸಿನ್ಕಾಯಿ ತರ ಕಣ್ಣವಳೆ, ಮೈಸೂರು ನಮ್ಮ ಮೈಸೂರು ಎಳೆ ಬದನೆಕಾಯಿ ತರ ಮೂಗ್ನವಳೆ, ಪಡವಲ ಪಡವಲ ಕಾಯಿ ತರ ಜಡೆಯವಳೆ, ಅಗೋ ಬಿಸಿ ಬಿಸಿ ಗಸಗಸೆ ಪಾಯಸ, ಅಪ್ಪಟ ಬೆಣ್ಣೆ ಕಾಯಿಸಿ ತುಪ್ಪ ಹಾಕಿದ್ದೀನಿ. ಬೆಣ್ಣೆನಲ್ದೆ ಎಣ್ಣೆಲ ಬರುತ್ತೆ, ಬರೀ ಈ ಉಪಚಾರದಲ್ಲೇ ಆಗೋಯ್ತು. ಒಬ್ಬ ಸಾಸುದವನ್ ಹೇಳಿದ್ದಾನೆ, ಬರೋ ತಿಂಗಳು 7ನೇ ನಿನ್ನ ಅದೃಷ್ಟ ಕೊಲಾಯಿಸ್ದೆ ಅಂತ. ಕೊಡು ಲೋಟ, ಆಡೋಣ ಲವ್ ಆಟ. ಆಟ ನಿಂತ್ಕೊಂಡ್ರೆ ಅಡ್ಗೋಡೆ ಇದ್ದಾಗ ಯಾರು ನೋಡಕ್ಕಾಗಲ್ಲ. ನಾನ್ ಲವ್ ಮಾಡ್ತಿರ್ಬೇಕಾದ್ರೆ ಬೋ ಅಂತ ಬಗಳ್ಕೊಂಡ್ ಬರ್ತಾನೆ. ಯಜಮಾನ್ರು ಅಡಿಗೆ ಆಯ್ತಾ ಅಂತ ಕೇಳಿದ್ರು, ನೋಡೋಣ ಅಂತ ಬಂದೆ. ಆದ್ರೆ ಇಲ್ಲಿ ನೀವು ಈ ಮಸಾಲೆ ಅರಿತಿದ್ದೀರ ಅಂತ ಗೊತ್ತಿರಲಿಲ್ಲ. ನಾಳೆ ಬರ್ತಾ ಬೆಂಡೆಕಾಯಿನೂ ಹಾಗಲಕಾಯಿ ಸ್ವಲ್ಪ ತತ್ತ, ಸ್ವಲ್ಪ ಬದನೆಕಾಯಿ ತತ್ತ ಅಂತ ಹೇಳ್ಬೇಕಾಗಿತ್ತು. ಎಳೆ ನಿಂಬೆಕಾಯಿ ಗಾತ್ರ ಇದ್ಯಾ, ನನ್ನ ಹತ್ರ ಬೂದ್ಗುಮ್ಕಾಯಿ ರಫ್ ಹಾಕ್ತೇನ, ಹುಷಾರ್. ಇದೇನ್ ಬಟ್ರೆ ಸಾಸ್ಮೇಲೆ ಅಲ್ಲಿಂದ ಎಸಿತಾ ಇದ್ದೀರಾ? ಇಲ್ಲಿಂದೇನು ನಮ್ಮೂರಿನ ಡಾಕ್ಟ್ರು ಬಂದ್ ಬಾಣ್ಲಿಗೆ ಬೀಳ್ಬೇಕು. ನಮ್ಮ ವಂಶನೇ ಸೌಟ್ ಇಟ್ಕೊಂಡು ಹುಟ್ಟಿದ ವಂಶ. ನಾನು 3 ಹೋಟ್ಲಿಕ್ಕಿದ್ದೆ, ಲಾಸ್ ಆದ್ಮೇಲೆ ಬಂದಿಲ್ಲಿ ಸೇರ್ಕೊಂಡೆ. ಬಟ್ರೆ ಫ್ಯಾಕ್ಟ್ರಿಲಿ ಕೆಲಸದವರೆಲ್ಲ ಮಾದಯ್ಯ ಸತ್ತಿದ್ದಕ್ಕೆ ಪರಿಹಾರ ಕೊಡೋವರೆಗೂ ಸ್ಟ್ರೈಕ್ ಮಾಡ್ತಾರಂತಲ್ಲ, ನಿಜಾನ? ಹೌದು, ಹಾಗಂತ ರೂಲ್ಸ್ ಐತೆ.
7ನೇ ತಾರೀಕು ಬರ್ಲಿ, ನನ್ನಿಂದ ನಿನ್ಗೆ ಎಲ್ಲಾ ರೂಲ್ಸು ಗೊತ್ತಾಗ್ತದೆ. 7ನೇ ತಾರೀಕು ಬರ್ಸೋ ಊಟನಾ? ಅಲ್ಲಿ ಯಜಮಾನ್ರು ಕಾಯ್ತಾವ್ರೆ. ಮೊದಲು ನಾನ್ ತಿಂದು ರುಚಿ ನೋಡಿದ್ಮೇಲೆ ಯಜಮಾನ್ರು ಊಟ ಬರ್ಸೋ. 7ನೇ ತಾರೀಕು ಅರ್ಥ ಬರ್ತಾಯ್ತೆ. ತಯಾರಿ ತಗೊಂಡ್ಬೇಕು. ನಿಮ್ ತಯಾರಿ ನೋಡ ನನಗ್ ಬರೋ ಪರ್ಸನಾಲಿಟಿ ಪರಾರಿ ಆಗೋಯ್ತು. ಬರ್ಸೋ. ಮಾದೇನ್ ವಿಷಯ ಈಗೇನ್ ಮಾಡೋದು ಅಂತ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅವನ ಹೆಂಡತಿ ಮಕ್ಕಳು ಗೋಳಂತೂ ನೋಡಕ್ಕಾಗೋದಿಲ್ಲ. ಡಾಕ್ಟರ್ ಹತ್ರ ಏನೋ ಕಿತಾಪತಿ ನಡೆಸಿ ಅವನ ಆಸ್ಪತ್ರೆಯಲ್ಲೇ ಸತ್ತ, ಅವನಿಗೆ ಮೊದಲೇ ಹಾರ್ಟ್ ವೀಕ್ ಆಗಿತ್ತು ಅಂತ ಸುಳ್ಳು ಸರ್ಟಿಫಿಕೇಟ್ ಮಾಡಿದ್ದಾರೆ. ಅಯ್ಯೋ, ನಮ್ಮಲ್ಲಿ ಇಂಥ ಕೇಸುಗಳು ಬೇಕಾದಷ್ಟಾಗಿದೆ. ಆದ್ರೆ ಹೀಗಾಗಿದೆ ಅಂತ ನಮ್ಮಲ್ಲಿ ಕೇಳೋರು ಯಾರಿದ್ದಾರೆ? ಹೀಗೆ ಆದ್ರೆ ಈ ಅನ್ಯಾಯ ಸರಿಪಡಿಸೋದು ಹೇಗೆ? ಇದಕ್ಕೆಲ್ಲ ಕೊನೆ ಯಾವಾಗ ಅಂತ? ಕಾರ್ಮಿಕರಿಗೆ ದುಡಿಯೋಕ್ ಬರೀ ಕೈ ಇದ್ರೆ ಸಾಕೆ. ಇಂಥ ಅನ್ಯಾಯ ಆದಾಗ ಕೇಳೋಕ್ ಬಾಯಿ, ಎದುರು ನಿಂತ್ಕೊಳ್ಳೋಕೆ ಧೈರ್ಯ ಬೇಡವೆ? ಮಾದಯ್ಯ ಫ್ಯಾಕ್ಟ್ರಿ ಸತ್ತಿದ್ದಕ್ಕೆ ನಾನೇ ಸಾಕ್ಷಿ. ನಡಿಕೊಳ್ಳೋಣ. ಗೊತ್ತು ಸರ್, ಮಾದಯ್ಯ ಕೆಲಸ ಮಾಡ್ತಿದ್ದಾಗ ಕರೆಂಟ್ ಹೊಡೆದು ಕಿರ್ಚ್ಕೊಂಡು ಬಿದ್ದಿದ್ದನ್ನ ನಾವೆಲ್ಲ ನೋಡಿದ್ದೀವಿ. ಆ ಟೈಮಲ್ಲಿ ಫಸ್ಟ್ ಏಡ್ ಮಾಡೋಕೆ ಡಿಸ್ಪೆನ್ಸರಿ ಡಾಕ್ಟರ್ ಕೂಡ ಇರಲಿಲ್ಲ ಸರ್. ಡಾಕ್ಟ್ರು ಲೀವ್ ನಲ್ಲಿ ಇದ್ರು, ಆದ್ರೂ ತಕ್ಷಣ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ. ಆಮೇಲೆ ಕರ್ಕೊಂಡು ಹೋಗಿರ್ಬೋದು. ಅದಕ್ ಮುಂಚೆ ಮಾದಯ್ಯ ಫ್ಯಾಕ್ಟ್ರಿಲೇ ಸತ್ತಿದ್ದಾನೆ. ಫ್ಯಾಕ್ಟ್ರಿಲೇ ಸತ್ತ ಅಂತ ಹೇಗೆ ಹೇಳ್ತೀಯ? ಎಲ್ರು ನೋಡಿದಾಗ ತಲೆ ಒಡೆದ್ ಕೆಳಗ್ ಬಿದ್ದಿದ್ದ. ಪ್ರಾಣ ಹೋಗಿತ್ತು ಅಂತ ಹೇಳಕ್ ನೀನೇನ್ ಡಾಕ್ಟ್ರೆ? ಡಾಕ್ಟ್ರಿ ಏನಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಿನಗೆ ಗೊತ್ತಾ? ಆ ವಿಷಯ ಎಲ್ಲ ನಮಗ್ ಬೇಕಾಗಿಲ್ಲ ಸರ್. ಒಟ್ನಲ್ಲಿ ಮಾದಯ್ಯ ಸತ್ತ. ಏನೋ ತಾವು ದೊಡ್ಡ ಮನ್ಸ್ ಮಾಡಿದ್ದೆ ಅವನ್ ಹೆಂಡತಿ ಮಕ್ಳಿಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳೋದಕ್ ಬಂದಿದೀವಿ. ಹಾ, ಕೇಳಿ, ಏನಾದ್ರೂ ಮಾಡೋಣ. ಸುಬ್ಬಣ್ಣ, ಹೋಗ್ಲಿ ಪಾಪ, 1 ತಿಂಗಳ ಸಂಬಳ ಕೊಟ್ಟು ಕಳ್ಸು. ನೀವ್ ಕೊಡೋ 1 ತಿಂಗಳ ಸಂಬಳದಿಂದ ಅವನ ಹೆಂಡತಿ ಮಕ್ಕಳಿಗೆ ಏನಂತ ಪ್ರಯೋಜನ ಆಗೋದಿಲ್ಲ. ಅದು ಪರಿಹಾರ ಅಲ್ಲ. ಅಂತ ಹೇಳಿದ್ನ ಅಥವಾ ಬರ್ಕೊಟ್ಟಿದ್ನ? ಹಾಗಂತ ನೀವ್ ಹೇಳೂ ಇಲ್ಲ, ನಾವ್ ಕೇಳೋದು ಇಲ್ಲ. ಮಾದಯ್ಯ 15 ವರ್ಷದಿಂದ ನಿಮ್ ಫ್ಯಾಕ್ಟ್ರಿ ಉದ್ಧಾರಕ್ಕೋಸ್ಕರ ಬೆವರು ಸುರಿಸಿ ಕಷ್ಟಪಟ್ಟು ದುಡ್ದಿದ್ದಾನೆ ಸರ್. ಇಷ್ಟಾದ್ರೂ ಮಾದಯ್ಯನ್ ಒಬ್ಬನಿಗೆ ಅಲ್ಲ, ನಮ್ಗೆ ಕೆಲಸ ಕೂಡ ಕಾಯಂ ಇಲ್ಲ. ಪ್ರಾವಿಡೆಂಟ್ ಫಂಡ್ ಅಂತೂ ಮೊದಲೇ ಇಲ್ಲ. ಹೀಗಾದ್ರೆ ನಿಮ್ಮಿಂದ ಕಾರ್ಮಿಕರಿಗೆ ಯಾವ ರಕ್ಷಣೆ ಇದೆ ಸರ್? ಈ ಪರ್ಮನೆಂಟ್ ಪ್ರಾವಿಡೆಂಟ್ ಫಂಡ್ ಇದ್ಯಾವುದು ನಮ್ಮಲ್ಲಿಲ್ಲ. ಇದನ್ನೆಲ್ಲ ಮೊದಲೇ ತಿಳಿಸಿ ಅದಕ್ಕೆ ನೀವು ಒಪ್ಕೊಂಡ ಮೇಲೆ ತಾನೇ ನಾವು ಕೆಲಸ ಸೇರಿಸ್ಕೊಂಡಿದ್ದು. ಇರ್ಬೋದು ಸರ್. ಆಗ ನಮಗ್ ಮಾಡಕ್ ಒಂದ್ ಕೆಲ್ಸ, ಅನ್ನಕ್ಕೊಂದ್ ದಾರಿ ಆಗ್ಲಿ ಅಂತ ತಾವ್ ಹೇಳಿದ್ದಕ್ಕೆಲ್ಲ ಒಪ್ಕೊಂಡಿದ್ವಿ. ಆದ್ರೆ ನಮ್ ಬಡತನನ ನಿಮ್ ಬಂಡವಾಳ ಮಾಡ್ಕೋಬಿಡಿ. ತಾವು ನಮಗ್ ಕೆಲ್ಸ ಕೊಟ್ಟಿದ್ದೆ ದೊಡ್ಡ ಉಪಕಾರ ಅಂತ ತಿಳ್ಕೊಂಡಿದ್ರೆ ನಿಮ್ಮಿ ಶ್ರೀಮಂತಿಗೆ, ಅದ್ದೂರಿ ಜೀವನಕ್ಕೆ ನಮ್ಮಂತ ಕಾರ್ಮಿಕರು ತ್ಯಾಗನೇ ಕಾರಣ ಅನ್ನೋದನ್ನ ಮರಿಬೇಡಿ. ಈಗ ನಿಮ್ ತೀರ್ಮಾನ ಏನು? ಸತ್ತ ಮಾದಯ್ಯನ ಕುಟುಂಬಕ್ಕೆ ಪರಿಹಾರ ಅಂತ ಇಷ್ಟು ಹಣ ಕೊಡ್ಲೇಬೇಕು. 1 ವರ್ಷಕ್ಕಿಂತ ಮೇಲ್ಪಟ್ಟ ಕೆಲಸ ಮಾಡಿರೋ ಕಾರ್ಮಿಕರಿಗೆಲ್ಲ ಪರ್ಮನೆಂಟ್ ಮಾಡ್ಲೇಬೇಕು. ಬೇರೆ ಫ್ಯಾಕ್ಟ್ರಿಲಿರೋ ESI ಸೌಲಭ್ಯನೂ ನಮ್ಗೆ ಇರ್ಲೇಬೇಕು ಸರ್. ಅದಕ್ಕೆಲ್ಲ ನಾನ್ ಸಿದ್ಧವಾಗಿಲ್ಲ. ಇಲ್ಲ ಅಂದ್ರೆ ಕಾರ್ಮಿಕರೆಲ್ಲ ಒಂದಾಗಿ ಯೂನಿಯನ್ ಕಟ್ಟಿ ನಮ್ಮ ಹಕ್ಕು ಬಾಧ್ಯತೆಗಳಿಗೋಸ್ಕರ ನಾವು ಹೋರಾಡಲೇಬೇಕಾಗುತ್ತೆ. ನಿಮ್ ಯೂನಿಯನ್, ನಿಮ್ ಹೋರಾಟ, ಇದಕ್ಕೆಲ್ಲ ನಾನ್ ಚಕ್ಕೋನಲ್ಲ. ಕಾರ್ಮಿಕರೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ನಿಮ್ ಮಾರಾಟ ಏನು ನಡೆಯೋಲ್ಲ. ಬಾನಾಗ ಹೋಗೋಣ. ನಾಗರಾಜನ ವಿಷಯದಲ್ಲಿ ಸ್ವಲ್ಪ ಅನುಮಾನವೇ ಸರ್. ಯಾಕೆ ಅಂತಾರೋ ಕೆಲಸಗಾರರೆಲ್ಲ ಇವನ ಮಾತಿಗೆ ಸೊಪ್ಪು ಹಾಕ್ತಾರೆ. ನಾಳೆ ಯೂನಿಯನ್ ಅಂತ ಕಟ್ಟಿ ಆ ಗುಂಪನ್ನ ಬಲಪಡಿಸ್ಕೊಂಡು ಫ್ಯಾಕ್ಟ್ರಿ ನಡೆಯೋದಕ್ಕೆ ಏನಾದ್ರು ಎಡವಟ್ಟು ಮಾಡಿಬಿಟ್ರೆ ಇಂಥವನ್ನ ಮೊಳಕೆಲೆ ಕಿತ್ತೆಸಬೇಕು. ಆ ವಿಷಯ ನನಗ್ ಬಿಡಿ ಸರ್. ಆದ್ರೆ ಸ್ವಲ್ಪ ಕ್ಯಾಶ್ ವಾಂಟಿಂಗು. ಖರ್ಚು ಎಷ್ಟಾದ್ರೂ ಆಗ್ಲಿ, ಕೆಲಸ ಮುಗಿಸು. ಸರಿ ಸರ್. ನಾಗ, ನಿನ್ನ ಬಾಯಿಗೆ ಹಾಕ್ತೀನೋ ಬೀಗ. ನಿನಗೆ ಮೇಲ್ ರೆಡಿಯಾಗಿದೆ ಜಾಗ, ತಯಾರಾಗು ಬೇಗ. ಬರ್ತಾ ಇದ್ದೀನಿ ಈಗ.
ನಾಗು ನಾಗು ವಿಶ್ವ, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಡ. ನನಗ್ ಗೊತ್ತು ನಾ ಬದುಕಲ್ಲ ಆತ. ನನಗ್ ಚಂದ ಗೊತ್ತು ಇದೆಲ್ಲ ನಮ್ ಓನರ್ದೇ ಕೆಲ್ಸ ಆತ. ಕಾರ್ಮಿಕರನ್ನೆಲ್ಲ ನೀವು ಒಂದ್ ಮಾಡ್ಲೇಬೇಕು. ಅವ್ರಿಗೋಸ್ಕರ ನೀ ಶ್ರಮಿಸ್ಲೇಬೇಕು ವಿಶ್ವ. ನನ್ ಜೀವ ಹೋದ್ರು ಸರಿ ನಾಗು, ಕಾರ್ಮಿಕರನ್ನೆಲ್ಲ ಒಂದು ಮಾಡೇ ಮಾಡ್ತೀನಿ. ವಿಶ್ವ, ನನ್ನ ಹೆಂಡತಿಗೆ ನನ್ನ ಕಂಡ್ರೆ ತುಂಬಾ ಪ್ರಾಣ ವಿಶ್ವ. ಅವಳಿಗೆ ನನ್ನವರು ತನ್ನವರು ಯಾರು ದಿಕ್ಕಿಲ್ಲ. ಅವಳನ್ನ ನೀ ಕಾಪಾಡ್ತೀಯ ವಿಶ್ವ? ಅವಳನ್ನ ಕಾಪಾಡ್ತೀಯ ವಿಶ್ವ? ವಿಶ್ವ ನಾಗು ನೋಡಿ, ನಾನು ನಿಮ್ ಸುಶಿ ಬಂದಿದ್ದೇನೆ. ಮಾತಾಡಿ ಮಾತಾಡಿ ಮಾತಾಡ್ರಿ. ಗೌರಿ, ಗೌರಿ, ಬಾಮ್ಮ ಇಲ್ಲಿ. ಮನೆ ಕಡೆ ಸ್ವಲ್ಪ ನೋಡ್ಕೋ. ಸುಶಿಗೆ ಊಟ ಕೊಟ್ಬಿಟ್ಟು ಬರ್ತೀನಿ. ಬಾಳ್ನಲ್ಲಿ ನಾವೆಂತ ಕನ್ಸು ಕಂಡಿದ್ವೋ, ಎಷ್ಟು ಕಲ್ಪನೆ ಕಟ್ಟಿದ್ವೋ, ಎಲ್ಲ ಬರೀ ಗಾಳಿ ಗೋಪುರ ಆಗೋಯ್ತು. ಯಾವುದೋ ಜನ್ಮದ ನೆನಪಿನ ಹಾಗೆ ಜೀವನದಲ್ಲಿ ಒಂದು ಕ್ಷಣ ಮಿಂಚು ಮರೆಯಾಗೋಯ್ತು. ಸುಶಿ, ನೀನು ಆ ದಿನ ನನ್ನನ್ನು ಮರ್ತು ಬಿಡು ಅಂದೆ. ನನ್ನಿಂದ ದೂರ ಆದೆ. ನಿನ್ನ ಮಾತಿನಲ್ಲಿ ಎಷ್ಟು ಹರಿತಾ ಇತ್ತು, ನಿನ್ನ ಮನಸ್ಸಿನಲ್ಲಿ ಅಷ್ಟೇ ಉರಿಯೋ ಬೆಂಕಿ ಇತ್ತು ಅಂತ ನನಗೆ ತೀರ ತಡವಾಗಿ ಗೊತ್ತಾಯ್ತು. ಶಶಿ, ಈ ಜನ್ಮದಲ್ಲಿ ನಿನ್ನನ್ನು ಮತ್ತೆ ನೋಡ್ತೀನಿ ಅನ್ಕೊಂಡಿರಲಿಲ್ಲ. ಸುಶಿ, ವಿಧಿಗೆ ಕರುಣೆ ಇಲ್ಲ. ನಮ್ಮನ್ನು ದೂರ ಮಾಡಿದ್ದಲ್ಲದೆ ಇಬ್ಬರನ್ನು ಬೇರೆ ಬೇರೆ ದಡದಲ್ಲಿ ತಂದು ಈ ಸ್ಥಿತಿ ನಿಲ್ಲಿಸಿದೆ. ವಿಧಿ ಕೊಟ್ಟಿದ್ದನ್ನ ಅನುಭವಿಸಲೇಬೇಕು. ಸುಶಿ, ಧೈರ್ಯ ತಂದ್ಕೋ. ನಾಗು ಸಾಯೋ ಬೆಳಗಲ್ಲಿ ನಿನ್ನನ್ನು ಕಾಪಾಡೋ ಜವಾಬ್ದಾರಿ ನನ್ನ ಮೇಲೆ ಹೊರಿಸ್ತಾ. ಜೀವನದಲ್ಲಿ ತಪ್ಪಿ ಒದ್ದಾಡ್ತಿದ್ದಾಗ ನಾಗು ನನಗೆ ದಾರಿ ತೋರಿಸ್ತಾ. ಅವನ ಋಣ ನಾನು ಮರೆಯೋಲ್ಲ. ಅವನ ಸಾವಕ್ಕೆ ಯಾರು ಕಾರಣ ಅನ್ನೋದು ನನಗೆ ಗೊತ್ತು. ಅದಕ್ಕೆ ತಕ್ಕ ಪ್ರತಿಕಾರ ತಗೋತೀನಿ. ಅದು ದೊಂಬಿ ಕೇಸ್ ಆದ್ರಿಂದ ನಾವು ಯಾರ ಮೇಲೆ ಅಂತ ಕ್ರಮ ತಗೊಳಕಾಗತ್ತೆ ರೀ? ನೀವೇ ಹೇಳಿ. ಆ ಜಗಳದಲ್ಲಿ ನಾನು ಇದ್ದಲ್ಲ ಸರ್. ಸರಿ, ನೀವಿರೋದ್ರಿಂದಾನೇ ನಿಮ್ ಸಾಕ್ಷಿ ತಗೊಳಕ್ ಆಗ್ತಾ ಇಲ್ಲ ಸರ್. ಇದೆಲ್ಲ ನಮ್ಮ ಫ್ಯಾಕ್ಟ್ರಿ ಶಿವರಾಜ್ ಮಾಡ್ತಿರೋ ಕೆಲಸನೇ ರೀ. ನಾವು ಹುಡುಕ್ ಸಿಕ್ಕಿದ ತಕ್ಷಣ ಯಾರವರು, ಅವ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಪತ್ತೆ ಮಾಡೇ ಮಾಡ್ತೀವಿ. ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನೀವಿನ್ ಹೋಗ್ಬೋದು.
ಯಾರೋ ನೀನು? ಕುಡ್ದಿರೋ ನಿಶಾ ಇಳಿದಿಲ್ವೋ ಅಥವಾ ಹಣದ ಕೊಬ್ಬಲ್ ಕಣ್ ಕೂಡಾಗಿದ್ಯೋ? ನ್ಯಾಯ ಕೆಳಕ್ ಬಂದ್ ನಾಗರಾಜನ್ನ ಕೊಲೆ ಮಾಡಿಸಿ ಆತನ ಹೆಂಡತಿ ಕಣ್ಣೀರಲ್ಲಿ ಕೈ ತೊಳಿತಿದ್ರೆ ಸ್ವರ್ಗ ಸುಖ ಕಾಣ್ತಾ ಇರೋ ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ ಅಂತ ಕೇಳಕ್ ಬಂದೆ. ನಿನ್ ದೌರ್ಜನ್ಯ ದಬ್ಬಾಳಿಕೆನ ಧಿಕ್ಕರ್ಸಕ್ ಬಂದೆ. ನಾನ್ ಕೊಡೋ ಎಂಜಲ್ ಕೂಲಿ ಕಾಸಿಗೆ ಬಾಯಿ ಬಿಟ್ಕೊಂಡ್ ಬಿಟ್ಟಿರೋ ನಾಯಿ, ನಾಲ್ಗೆ ಹಿಡಿತದಲ್ಲಿಟ್ಟು ಮಾತಾಡು. ನನ್ನ ಮನೆಗೆ ಬಂದು ನನ್ನ ಹೆದರಿಸ್ತೀಯ? ಶಿವರಾಜ್, ನ್ಯಾಯ ಅನ್ಯಾಯಕ್ಕೆ ವ್ಯತ್ಯಾಸ ಗೊತ್ತಿಲ್ಲದೆ ಬಡವರು ರಕ್ತ ಹೀರಿ ಬದುಕ್ತಿರೋ ನಿನಗೆ ಹೆದರಿಸೋಕ್ ಬಂದಿಲ್ಲ, ಎಚ್ಚರಿಕೆ ಕೊಡಕ್ ಬಂದಿದೆ. ಮಿಸ್ಟರ್ ಶಿವರಾಜ್, ಪೊಲೀಸು ಕಾನೂನು ಕಣ್ಣಿಂದ ತಪ್ಪಿಸ್ಕೊಂಡಿರ್ಬೋದು, ನನ್ನ ಕಣ್ಣಿಂದ ತಪ್ಪಿಸ್ಕೊಂಡಿರಕ್ ಸಾಧ್ಯ ಇಲ್ಲ ಅಂತ ಎಚ್ಚರಿಸಕ್ ಬಂದಿದ್ದೀನಿ. ನಿಜ ಹೇಳು, ನಾಗುನ್ ಕೊಲೆ ಮಾಡಿಸಿದ್ ನೀನೇ ತಾನೇ? ವಿಶ್ವನಾಥ್, ಸರ್ಪ ಜೊತೆಲಿ ಸರ್ಸಾರ್ತಾ ಇದೆಯಾ? ಬನ್ನಿ ಸರ್, ನಮ್ಮ ಮನೆ ಹಳೆ ಮಾಡ್ತಾ ಇರೋದು ನೋಡಿ ಸರ್. ಅನ್ನ ಹಾಕಿ ಧಣಿಗೆ ಕೈ ಮಾಡ್ತಾ ಇದ್ದಾನಲ್ಲ ಸರ್, ನೋಡಿ ಸರ್. ಅರೆ ಸರಿ, ಗೂಂಡಾಗಿರಿ ಮಾಡ್ತಾ ಹಾಗ ಅಯಾಗ್ಯ ಉಬ್ಬು. ನಾ ಏನೋ ಪಾಪ ಅಂತಿದ್ರೆ ಏನು ಪಾಳ್ಯಗಾರ ಇವನು ಬಂದು ಹೆದರಿಸ್ತಾ. ನೀವು ಹೇಳಿದ್ರಿ ಅಂತ ಬಿಟ್ಬಿಡಕ್ಕಾಗತ್ತೇನಮ್ಮ? ನಾವು ಮೇಲ್ನವ್ರಿಗೆ ಈ ವಿಚಾರ ತಿಳಿಸಿ ಅವರಿಂದ ಆರ್ಡರ್ ಮೇಲೆ ಬಿಡ್ತೀವಿ, ನೀವು ಹೋಗಿ. ನನಗೇನು ಆಗಲ್ಲಮ್ಮ, ನೀ ಯೋಚನೆ ಮಾಡ್ಬೇಡ. ಸುಶೀಲಾ, ಮೊದ್ಲಮ್ಮನ ಮನೆ ಕರ್ಕೊಂಡು ಬಾಮ, ಸಂಕೋಚ ಪಡಬೇಡ ಬಾ. ಯಜಮಾನ್ರು ಇಲ್ಲೇ ಇದ್ದಾರೆ, ಬಾ ಬಾಮ, ಬಾ ಬಾ ಬಾ. ಸರ್, ನಮ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ನಲ್ಲ ನಾಗರಾಜ ಅಂತ. ನಾಗರಾಜ? ಅದೇ ಸತ್ತೋದ್ನಲ್ಲ ಸರ್, ಅವನ್ ಹೆಂಡತಿ ಸುಶೀಲೆ ಅಂತ ತಮ್ಮನ್ ನೋಡಿ ತಮ್ಮ ಹತ್ರ ಮಾತಾಡೋಕ್ ಬಂದಿದ್ದಾರೆ. ನಿನ್ನ ಹೆಸರು ಸುಶೀಲಾ ಅಂತಲ್ಲ? ನಾನು ಇದುವರೆಗೂ ನೀನ್ ನೋಡಿಯೇ ಇರ್ಲಿಲ್ಲ. ಛೆ, ದೇವರು ತುಂಬಾ ಅನ್ಯಾಯ ಮಾಡ್ದ ಸರ್. ಪಾಪ, ಈ ಚಿಕ್ಕ ವಯಸ್ಸಲ್ಲಿ ಹೀಗಾಗಬಾರ್ದಾಗಿತ್ತು. ಪಾಪ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನೋಡಿದ್ಯಾ, ನಮ್ಮ ಯಜಮಾನ್ರ ಮನಸ್ಸು ಮಂಡಿದ ಬೆಣ್ಣೆ ಇದ್ದ ಹಾಗೆ. ಅವರ ಮನಸ್ಸಿಗೆ ತುಂಬಾ ನೋವಾಗಿದೆ. ಯಾವಾಗ ಅವರ ಮನಸ್ಸಿಗೆ ನೋವಾಯ್ತು ಅಲ್ಲಿಗೆ ಮುಗೀತು. ಬಾ, ನಿಂತಿದ್ಯಲ್ಲ, ಕೂತ್ಕೋ, ಬಾ 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 ಬಾ. ಪರವಾಗಿಲ್ಲ. ಏನ್ ವಿಷಯ? ವಿಶ್ವ ಏನೋ ನಿಮ್ಮೇನ್ ಕೈ ಮಾಡಿದ್ರು ಅಂತ ಪೊಲೀಸ್ನವರು. ಹೇಳೋ ಲಾಕಪ್ ನಲ್ಲಿ ಇಟ್ಟಿದ ವಿಷಯ ತಾನೆ? ಅಷ್ಟೇ ಅಲ್ಲ, ಅವನ್ನ ಜೈಲು ಕಳಿಸ್ತೀನಿ. ನೋಡಿ, ನನಗಿಂತ ಅನ್ಯಾಯ ಆಯ್ತು ಅಂತ ಏನೋ ಹುಚ್ಚ ಆವೇಶದಲ್ಲಿ ನಿಮ್ ಹತ್ರ ಬಂದು ಹೊರಟಾಗಿ ನಡ್ಕೊಂಡ್ಬಿಟ್ರು. ಅವ್ರ ತಾಯಿ ಒಂದೇ ಸಂಭಾಳ್ತಿದ್ದಾರೆ. ನೀವೊಂದ್ ಮಾತು ಹೇಳಿ ಅವ್ರನ್ನ ಬಿಡುಗಡೆ ಮಾಡಿಸಿ. ಏನು ಅವನ್ ಬಿಡಿಸುದ? ಅವನ್ಗಿನ್ನೂ ಏನೇನ್ ಕತೆ ಕಾಣಿಸ್ತೀನಿ, ನೋಡ್ತಾ ಇರು. ದಯವಿಟ್ಟು ಬೇಡಿ, ವಿಶ್ವನ್ ಪರವಾಗಿ ನಾನು ಕ್ಷಮೆ ಕೇಳ್ಕೊತೀನಿ. ಇನ್ನೊಂದ್ಸಲ ಹಾಗೆ ಮಾಡಲ್ಲ ಅವರು. ತಾವು ದೊಡ್ಡ ಮನ್ಸು ಮಾಡಿ ಇದೊಂದ್ಸಲ ಬಿಡಿಸ್ಬಿಡಿ. ಅಯ್ಯ, ಅವನ್ ಯಾವನ ಮಾಡಿದ ತಪ್ಪಿಗೆ ನೀನ್ ಇಷ್ಟೊಂದು ಯಾಕೆ ಕ್ಷಮೆ ಕೇಳ್ಕೋಬೇಕು? ಸರ್ ನೋಡಿ, ಟ್ರೈ ಮಾಡಿ. ಆಲ್ ರೈಟ್, ನಿನ್ ಮುಖ ನೋಡ್ಕೊಂಡು ಬಿಡಿಸ್ತೀನಿ. ಕೇಳಿದೆ ಸುಶೀಲಾ, ನಿನ್ನ ಮುಖ ನೋಡ್ಕೊಂಡು ತಿಳ್ಕೋ ಅಷ್ಟೇ. ಹಲೋ, ಯಾರು ಇನ್ಸ್ಪೆಕ್ಟ್ರಾ? ಗುಡ್ ಮಾರ್ನಿಂಗ್ ಸರ್, ನಾನು ಶಿವರಾಜ್ ಮಾತಾಡ್ತಾ ಇರೋದು. ವಿಶ್ವನಾಥನ್ ಮೇಲೆ ಒಂದು ಕಂಪ್ಲೇಂಟ್ ಇತ್ತಲ್ಲ, ಅದನ್ನ ನಾನು ವಾಪಸ್ ತಗೋತಾ ಇದ್ದೀನಿ. ಹೌದು ಸರ್, ಹೋಗ್ಲಿ ಪಾಪ, ಬಿಟ್ಬಿಡಿ. ಥ್ಯಾಂಕ್ ಯು. ನೀನ್ ಹೇಳ್ದ ಹಾಗೆ ಅವನ್ ಬಿಡಿಸಿದಿ. ನೀನ್ ಸ್ವಲ್ಪ ಅವನಿಗೆ ಬುದ್ಧಿ ಹೇಳು. ಯಾರ ಕೆಲಸಕ್ಕೆ ಬರೋದವ್ರ ಮಾತೆಲ್ಲ ಕಟ್ಕೊಂಡು ಯೂನಿಯನ್ನು, ಸ್ಟ್ರೈಕು ಇದಕ್ಕೆಲ್ಲ ಹೋಗ್ಬೇಡ ಅಂತ. ಇದರಿಂದ ಅವನಿಗೆ ಅಪಾಯ. ಸರಿ ಸರ್, ಹೇಳ್ತೀನಿ. ನಿಮ್ಮಿಂದ ಬಹಳ ಉಪಕಾರ ಆಯ್ತು. ಬರ್ತೀನಿ. ಬರ್ತೀಯಮ್ಮ?
ಸುಶೀಲು ಶೀಲಾ ಏನು ಒಬ್ಳೆ ಹೊರಟ್ಬಿಟ್ಯಾ? ಅಲ್ಲ ಅಲ್ಲೇ ತನಕ ಜೊತೆಲಿ ನನ್ನ ಕರಳಲ್ಲಿ ಕೊಳ್ಳಿ ಹಾರಿಸಿದಾಗ ಆಗತ್ತೆ. ಹಣಕಾಸಿನ ಸಹಾಯ ತೊಂದರೆ ಏನಾದ್ರು ಇದ್ರೆ ಹೇಳು, ನಮ್ಮ ಯಜಮಾನ್ರಿಗೆ ಹೇಳಿ ಇಲ್ಲೇ ಕೊಡಿಸ್ಬಿಡ್ತೀನಿ. ಎಷ್ಟು ಉಪಕಾರ ಆಯ್ತಲ್ಲ, ನಂಗಷ್ಟೇ ಸಾಕು. ಅಯ್ಯೋಯ್ಯೋ ಇದೇನ್ ಯಾವ ಮಹಾ ದೊಡ್ಡ ಉಪಕಾರ ಅಂತ ಹೇಳ್ತೀಯ? ಅಲ್ಲ ನಮ್ಮ ಯಜಮಾನ್ರು ಮನಸ್ಸು ಮಾಡಿದ್ರೆ ನಿನ್ನನ್ನ ಸಾಯೋವರೆಗೂ ಇಟ್ಟು ಚೆನ್ನಾಗಿ ಇಟ್ಕೊಳ್ತಾರೆ. ನೀನು ಮನಸ್ಸು ಮಾಡ್ಬೇಕಷ್ಟೇ. ಸುಬ್ಬಣ್ಣ, ನೀನ್ ಕರೆಯೋದಾದ್ರೆ ಅಣ್ಣನೂ ಬೇಡ, ಸುಬ್ಬ ಅಂತ ಕರೆ, ನಂಗೇನ್ ಬೇಜಾರಿಲ್ಲ. ನಮ್ ತಂದೆ ವಯಸ್ಸಾಗಿದೆ ನಿಮಗೆ, ಇಂಥ ಮಾತಾಡೋಕ್ ನಿಮ್ಗೆ ನಾಚಿಕೆ ಆಗಲ್ಲ? ಇವಾಗ ನಾನು ಏನಂದೆ? ಏನೋ ಮನಸ್ಸು ಮಾಡ್ಬೇಕಂತೆ. ನಿಮ್ ಮನೇಲಿ ಅಂತವ್ರು ಯಾರಾದ್ರೂ ಇದ್ರೆ ತಂದ್ ಬಿಡಿ ನಿಮ್ ಯಜಮಾನ್ರ ಹತ್ರ. ಏನಯ್ಯ ಅಂದು? ಮೆಟ್ನಲ್ಲಿ ಒಂದು ಹೊಡಿಲಿಲ್ಲ, ಮಾತಿನಲ್ಲೇ ಬಾಕಿ ಸೇವೆ ಎಲ್ಲ ಆಯ್ತು. ಸರಿ, ರಾಜೀನಾಮೆ ಕೊಟ್ಟು ಹೋಗು. ಯೋಚನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಒಗ್ಗಟ್ಟು ಹೊಡಿಬಾರ್ದು. ಮೂರನೇ ಅವ್ರ ಕಿವಿ ಮಾತಿಗೆ ನಾವು ಸೋಲಬಾರ್ದು. ಮಾಲೀಕರ ಮರಣ ಮಾತಿಗೆ ನಾವು ಬಲಿ ಆಗ್ಬಾರ್ದು. ಇದು ಒಬ್ಬ ಕಾರ್ಮಿಕರಿಗಿರೋ ಪ್ರಶ್ನೆ ಅಲ್ಲ, ಇಡೀ ನಮ್ಮೆಲ್ಲ ಕಾರ್ಮಿಕರ ಮುಂದೆ ಇರೋ ಪ್ರಶ್ನೆ. ಇದನ್ನ ನಾವು ಬಗೆಹರಿಸಿಕೊಳ್ಳಲೇಬೇಕು. ನಮ್ಗಿರೋ ಹಕ್ಕು ಬಾಧ್ಯತೆಗಳನ್ನ ನಾವು ಪಡಿಲೇಬೇಕು. ನಮ್ ಬೇಡಿಕೆಗಳೆಲ್ಲ ಈಡೇರೋವರೆಗೂ ನಾವು ಮುಷ್ಕರ ಮಾಡ್ತೀವಿ. ಮಾಲೀಕರ ದೌರ್ಜನ್ಯ ದಬ್ಬಾಳಿಕೆನ ನಾವು ಪ್ರತಿಭಟಿಸ್ತೀವಿ ಅನ್ನೋ ನಿರ್ಧಾರಕ್ಕೆ ನೀವೆಲ್ಲ ಸಿದ್ಧರಾಗಬೇಕು. ಇದಕ್ಕೆ ನೀವು ಒಪ್ಕೊಳ್ಳೋದಾದ್ರೆ ಇವತ್ತು ಅರೇಂಜ್ಮೆಂಟ್ ನೋಟಿಸ್ ಕೊಡ್ತೀನಿ. ನಮ್ಗೆಲ್ಲ ಓಕೆ ಆಗಿದೆ. ಮಾಲೀಕರ ದೌರ್ಜನ್ಯಕ್ಕೆ ಬರಲಿ, ಮಾಲೀಕರ ದೌರ್ಜನ್ಯಕ್ಕೆ, ಮಾಲೀಕರ ದೌರ್ಜನ್ಯಕ್ಕೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಮಾಲೀಕರ ದೌರ್ಜನ್ಯಕ್ಕೆ. ನೋಡಿ, ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ, ನೀವೇನ್ ಹೇಳ್ಬೇಕು ಅಂತ ಹೇಳ್ತಿದ್ದೀರೋ ನಮ್ ಲೀಡರ್ ವಿಶ್ವನಾಥನ್ ಕೇಳಿ, ಅವನ್ ಹೇಳ್ದಂಗೆ ನಾವು ಕೇಳೋದು. ನಿಮಗೆಲ್ಲ ಹೇಳ್ತಾ ಇದ್ದೀನಿ, ಹೇಳ್ದವ್ರ ಮಾತು ಕಟ್ಕೊಂಡು ಈ ತರ ಎಲ್ಲ ಮುಷ್ಕರ ಹೂಡೋದ್ರಿಂದ ನಾಳೆ ನಿಮಗೆ ನಷ್ಟ. ಈ ಹಠ ಎಲ್ಲ ಬಿಟ್ಬಿಟ್ಟು ಸುಮ್ನೆ ಕೆಲ್ಸಕ್ಕೆ ಹಾಜರಾಗಿ. ನಾವು ಕೆಲ್ಸಕ್ಕೆ ಬರ್ಬೇಕಾದ್ರೆ ನಮ್ ಬೇಡಿಕೆಗಳನ್ನೆಲ್ಲ ಈಡೇರಿಸಲೇಬೇಕು. ನೀವ್ ಹೇಳ್ದ ಕುಣಿಯಕ್ಕೆ ಇಲ್ಲಿ ಯಾರು ಸಿದ್ಧವಾಗಿಲ್ಲ. ನೀವ್ ಕೊಟ್ಟಷ್ಟು ತಗೊಂಡು ನೀವ್ ಹೇಳ್ದಾಗ ಕೆಲಸ ಮಾಡ್ಕೊಂಡಿರಕ್ಕೆ ಕಾರ್ಮಿಕರೆಲ್ಲ ಗುಲಾಮರಲ್ಲ, ನಿಮ್ಮ ಹತ್ರ ಭಿಕ್ಷೆಗೆ ಬಂದಿರೋ ಭಿಕಾರಿಗಳು ಅಲ್ಲ. ನಾನ್ ಫ್ಯಾಕ್ಟರಿ ನಡೆಸ್ತಾ ಇರೋದ್ರಿಂದಲೇ ನೀವೆಲ್ಲ ನನ್ನ ಮುಖ ನೋಡ್ತಾ. ಹೌದು, ಇಲ್ದಿದ್ರೆಲ್ಲ ಮಣ್ಣು ತಿಂತಿದ್ರು. ವಿಶ್ವನಾಥ್, ಮಿಸ್ಟರ್ ಶಿವರಾಜ್, ಕಾರ್ಮಿಕರೆಲ್ಲ ಬೇವ್ರು ಸುರಿಸಿ ದುಡಿತಾ ಇರೋದ್ರಿಂದಾನೆ ನೀವು ಬಂಗ್ಲೆ ಕಾರು ಅಂತ ಇಷ್ಟೆಲ್ಲ ಹಾರಾಡ್ತಿರೋದು. ಅದನ್ನ ಮರಿಬೇಡಿ. ಹೇಗೆಲ್ಲ ಗುಂಪು ಕಟ್ಕೊಂಡು ಕೊಂಡಾಗಿರಿ ಮಾಡ್ಬೇಕು ಅಂತಿದೀಯಾ? ಗೂಂಡಾಗಿರಿ ಮಾಡ್ತಾ ಇರೋದು ನಾವಲ್ಲ, ನೀವು. ಕಾರ್ಮಿಕರ ಕಷ್ಟ ನಷ್ಟಕ್ಕೆ ಕಿವಿ ಕೊಡದೆ ನಿಮ್ ಇಷ್ಟಗೆ ನಡಿಬೇಕು ಅಂತ ಹಠ ಮಾಡ್ತಿದಾರಲ್ಲ, ಅದು ಗೂಂಡಾಗಿರಿ. ಇಷ್ಟು ದಿನ ಇವರೆಲ್ಲ ಯಾವ ಗಲಾಟೆನೂ ಮಾಡದೆ ನ್ಯಾಯ ಮಾಡ್ಕೊಂಡಿದ್ರು. ಇನ್ ಮುಂದಕ್ಕೂ ನ್ಯಾಯವಾಗಿ ಹಾಕೊಂಡಿರ್ತಾರೆ. ಅನ್ಯಾಯ ಆಗಿರೋದು ನಿಮ್ಮಿಂದ, ಅದಕ್ಕೆ ಈ ಹೋರಾಟ ಮಾಡ್ತಿರೋದು. ಏನೇ ಬರಲಿ, ಎಷ್ಟಕ್ಕೆಲ್ಲ ನಾನು ಹೆದರ್ಕೊಳ್ತೀನಿ ಅಂತ ತಿಳ್ಕೊಬೇಡ. ಹೆದರ್ಲೇಬೇಕು. ನಮ್ ದಾರಿಗೆ ನೀವು ಬರ್ಲೇಬೇಕು. ನಮ್ ಬೇಡಿಕೆಗಳನ್ನ ನೀವು ಈಡೇರಿಸಲೇಬೇಕು. ಸ್ಪೆಷಲ್ ಕಾಫಿ ಮಾಡಿಸ್ಕೊಂಬ. ಸರಿ, ಹಾಗಾದ್ರೆ ಫ್ಯಾಕ್ಟ್ರಿ ಅಕೌಂಟ್ ಅಲ್ಲಿ 5,000 ರೂಪಾಯಿ ತಗೊಂಡೋಗಿ ಕೆಲಸ ಮುಗಿಸು. ಆಮೇಲೆ ನಾನ್ ನಿನ್ ನೋಡ್ಕೋತೀನಿ. ಆಮೇಲೆ ನೀವು ನನ್ನ ನೋಡ್ಕೊಳ್ತೀರಾ? ನಾನ್ ಸತ್ ಮೇಲೆ ಅಲ್ಲಿ ಅವರು ನನ್ನ ಹೇಗ್ ನೋಡ್ಕೊಳ್ತಾರೋ ಏನೋ. ಎಲ್ಲೋ ಇರೋ ಸಾವಿಗೆ ಈಗ ಯಾಕೆ ಚಿಂತೆ ಮಾಡ್ಬೇಕು? ಈಗಂತೂ ಬದುಕಿದ್ದೀನಿ. ಈಗ ಸುಖವಾಗಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಬಿಟ್ರೆ ಸಾಕು. ವಿಶ್ವನಾಥನ್ ಖೂನಿ ಮಾಡಿಸ್ಬಿಡ್ಬೇಕು. ವಿಶ್ವನ ಖೂನಿ ಮಾಡ್ಸೋಕೆ ರೌಡಿಗಳಿಗೆ 5,000 ರೂಪಾಯಿ ಕೊಡಬೇಕು. ತುಂಬಾ ಜಾಸ್ತಿ. 3,000. ಇನ್ನು ಉಳಿದ 2,000 ಬ್ಯಾಗಿನಿಂದ ನನ್ನ ಸ್ವಂತ ಜೇಬಿಗೆ ಇಳಿಬಿಡಬೇಕು. ಅವನೇನು ಹುಲಿನ ಸಿಂಹನ? ಅವನು ಕೊಲೆ ಮಾಡಿಸೋದಕ್ಕೆ 3,000. 3,000 ರೂಪಾಯಿ ಕೊಟ್ರೆ ನನ್ನ ಯೋಗ್ಯತೆ ಏನಾಗುತ್ತೆ? ನಾನಿದ್ದು ಪ್ರಯೋಜನವೇನು? 1,000. ಮಿಕ್ಕಿದ್ದು 2,000 ಬ್ಯಾಗಿನಿಂದ ತೆಗೆದು ನನ್ನ ಮೇಲಿನ ಜೇಬಿಗೆ ಇಳಿಬಿಡಬೇಕು.
ಮುಗಿಸ್ಬಿಡ್ತೀನಿ ಇವತ್ತು ನೀನು ಮುಗಿಸೇ ಬಿಡ್ತೀನಿ ಮುಗಿಸ್ಬಿಡ್ತೀನಿ. ಅಲ್ಲ 3 ಇಂಚ್ ಚಾಕು ಹಾಕಕ್ಕೆ ಯಾಕಪ್ಪ 1,000 ಕೊಡಬೇಕು? ನಾನೇ ಕೊಲೆ ಮಾಡಿಬಿಟ್ರೆ ಆ 1,000 ನನಗೆ ಸೇರುತ್ತೆ. ಕೊಲೆ ಮಾಡ್ಲ 1,000 ನನಗೆ ಸೇರುತ್ತೆ. ಕೊಲೆ ಮಾಡ್ತೀನಿ. ಕೊಲೆ ಮಾಡ್ ಅಯ್ಯಪ್ಪ ಆ ಚಾಕು ನನಗೆ ರಿವರ್ಸ್ ಆಗ್ಬಿಟ್ರೆ ಅಯ್ಯಪ್ಪ ಹಣನೂ ಇಲ್ಲ ನಾನೂ ಇಲ್ಲ. 1,000 ಹೋಗ್ಲಿ. ತಲೆ ತೆಗೆಯೋದು ಕೊಲೆ ಮಾಡೋದು ಆ ರೌಡಿಗಳಿಗೆ ಇರಲಿ. ಹತ್ತಾರೆ ಚಾಕು ಸಾಯ್ತಾರೆ ನಿನ್ನ, ಹತ್ತಾರೆ ಚಾಕು ಸಾಯ್ತಾರೆ ನಿನ್ನ, ಹತ್ತಾರೆ ಚಾಕು ಸಾಯ್ತಾರೆ ನಿನ್ನ, ಹತ್ತಾರೆ ಚಾಕು ಸಾಯ್ತಾರೆ ನಿನ್ನ. 4,000 ನಂಗೆ 4,000 ನಂಗೆ 4,000 ನಂಗೆ 4,000 ನಂಗೆ. ಹುಕುಮೇನು ಗುಲಾಮ ಏನೋ ನನ್ನ ಮಗನೇ. ಎಷ್ಟಿರ್ಲಿ? 20. 50 ಆಡ್ತೀಯನ? ಅಷ್ಟಿಲ್ಲ ಗುರು. ನನ್ನ ಮಕ್ಳ ನಿಮ್ಮ ಹತ್ರ ಆಡಕ್ ಬದ್ಲು ಮಕ್ಳ ಹತ್ರ ಗೋಲಿ ಆಡ್ಬೋದು. ದೇವರಗುಡ್ಡ ಏನದು? ಮಾಮೂಲಿ. ಇಲ್ಲೇ ವಿಚಾರಿಸ್ಕೊಂಡ್ ಬರ್ತೀನಿ. ಹೆಂಗುರು? ಆಗ ನಾಗನ್ ಕತೆ ಮುಗಿಸ್ದಾಗೆ ಈಗೊಂದು ಹೊಸ ಪಾರ್ಟಿ ಕತೆ ಮುಗಿಸ್ಬೇಕಲ್ಲ. ಯಾರವನು? ಅವನೇ ವಿಶ್ವ. ವಿಶ್ವ ನಮ್ ಫ್ಯಾಕ್ಟ್ರಿಲಿ ಗುಂಪು ಅಂತ ಕಟ್ಕೊಂಡು ನಾನೇ ಲೀಡರ್ ಅಂತ ಮೆರಿತಿಲ್ವಾ ವಿಶ್ವನಾಥ? ಲೀಡರ್ ಅವನು. ಆ ಲೀಡರ್ ಬ್ಲಾಡರ್ನೇ 3 ಇಂಚ್ ಪಂಚರ್ ಮಾಡಿ ಮುಗಿಸ್ಬಿಡ್ಬೇಕು ಅವನ್ ಕತೆನ. ಅವನ್ ವಿಷಯ ಬಿಡ್ಬಿಡಿ. ಇನ್ನು ನಮ್ ವಿಷಯ ಯೋಚನೆ ಮಾಡಬೇಡ. ಈ ಜೇಬಿಂದ ತೆಗೆಯೋದು, ಈ ಜೇಬಿಗೆ ಇಳಿ ಬಿಡೋದು. ನೋಡಲಿ ಬರ್ತಾ ಇದ್ದ ನೋಡು, ಅವನೇ ವಿಶ್ವ. ಒಂದೇ ಏಟು ಬೋಟಿ ಕಚ್ಚಾಕ್ಬಿಡ್ಬೇಕು ನನ್ನ ಮಗನಿಗೆ. ಓಹೋ, ಈ ನನ್ನ ಮಗನ? ನೀವು ಪಕ್ಕದಲ್ಲಿರಿ, ವಿಚಾರಿಸ್ಕೊತೀನಿ ನನ್ನ ಮಗನಿಗೆ. ನಾನು ಮರ್ಯಾಗಿರ್ತೀನಿ.
ಇನ್ನೊಂದ್ಸಲ ಸಿಕ್ಕಾಕಿಲ್ವಾ ನೀನು? ನೋಡ್ಕೊತೀನಿ. ಮಗನೇ, ನಿನ್ನ ದೃಷ್ಟ ಚೆನ್ನಾಗಿತ್ತು ಕಣ್ಣು, ನಿನ್ನ ದೃಷ್ಟ ಚೆನ್ನಾಗಿತ್ತು. ಜೀವ ಸಹಿತ ಬಿಟ್ಟ. ಕೈ ಸಾರ ಏನ್ ಗುರು ಅಟ್ಟಲ್ಲ ಒತ್ತ ತಿಂದಿದ್ದೀನಿ, ತಿರ್ಗಿ 1000 ರೂಪಾಯಿ ಕೇಳ್ತಾ ಇದ್ದಲ್ಲ ಗುರು ನೀನು. ನೀವು ಒತ್ತ ತಿನ್ನಕ ನಾ 1000 ರೂಪಾಯಿ ಕೊಟ್ಟಿತ್ತು. ತೆಗಿಯಲೆ. ಏನ್ ಗುರು ನೀನು? ತೆಗಿಯಲೆ ತೆಗಿಯ. ಏನ್ ಬಂದ್ಬಿಟ್ಟ ಅಲ್ಲಿ ಬೂಟಿ ತೆಗ್ದಾಕ್ತೀನಿ. ಟೈಮ್ ಕೊಡು. ನನ್ನ ಮಗನ ಇಲ್ಲ ಅನ್ನಿಸ್ಬಿಡ್ತೀನಿ. ಏನ್ ಗುರು ಬರೀ 10 ರೂಪಾಯಿನ? ಎಲ್ರು ಸಾರಾಯ ಕುಡ್ದು ಮೈನೋ ಕಳ್ಕೊಳ್ರ. ಮುಗಿಸ್ತೇನೆ ಗುರು. ನೀ ಮುಗಿಸ, ಆಮೇಲೆ ಕೊಡ್ತೀನಿ 1000. ನನ್ ಮಗನ ಮುಗಿಸ್ಬಿಟ್ಟಿನ 1000 ರೂಪಾಯಿ ತಗೊಳ್ಳಿಲ್ಲ, ಆಮೇಲೆ ಬಂದ್ ಮಾತಾಡ್ತೀನಿ ಗುರು. ಕೈಗೆ ಬಂದ್ ತುತ್ತು ಬಾಯಿಗೆ ಬರ್ಲಿಲ್ಲವಲ್ಲಪ್ಪ. ಈ ನನ್ನ ಮಗ ಅವನು ಮುಗಿಸಿದ್ರೆ ಇವನಿಗೊಂದ್ 1000, ನನಗ್ 4000. ಇಲ್ದಿದ್ರೆ ಬೇಡ ಬೇಡ ಅಂತ ಎಷ್ಟು ಸರಿ ಹೇಳ್ದೆ. ನನ್ ಮಾತು ಕೇಳ್ತೀಯ? ಈಗ ಇದನ್ನೆಲ್ಲ ಅನುಭವಿಸೋರು ಯಾರು? ನಾವು ತಾನೇ. ಇರೋನೊಬ್ಬ ಮಗ, ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಗೆ ಯಾರೋ ದಿಕ್ಕು? ಬಮ್ಮ ಸುಶೀಲ, ನೀನಾದ್ರೂ ಬುದ್ಧಿ ಹೇಳಿ ಇವನಿಗೆ. ನಾನೇನು ಹೇಳಿ ವಿಶ್ವ, ನನ್ನಿಂದ ನೀನು ಇಷ್ಟೆಲ್ಲ ಅವಸ್ಥೆ ಪಡೋದು ನಾನು ಇಷ್ಟಪಡೋದು. ದಯವಿಟ್ಟು ಈ ಮುಷ್ಕರ ಇದನ್ನೆಲ್ಲ ನಿಲ್ಲಿಸ್ಬಿಡು. ಎಷ್ಟೇ ಹೋರಾಡಿದ್ರು ಸತ್ತವ್ರು ಮತ್ತೆ ಬದುಕು ಬರಲಿ. ನಾನು ಕಳ್ಕೊಂಡಿರೋ ಸೌಭಾಗ್ಯ ಮತ್ತೆ ಈ ಜನ್ಮದಲ್ಲಿ ನನಗೆ ಸಿಕ್ಕಲ್ಲ. ನಿಜ ಶಶಿ, ಹೆಣ್ಣಿನ ಜೀವನದಲ್ಲಿ ಇದೊಂದು ದುರಂತ ಘಟ್ಟ ಅನ್ನೋದನ್ನ ನನ್ನ ತಾಯಿಗೆ ಸ್ಥಿತಿ ಬಂದಾಗಲೇ ನಾನು ಅರ್ಥ ಮಾಡ್ಕೊಂಡೆ. ಆದ್ರೆ ಇನ್ಯಾರಿಗೂ ಹೀಗಾಗ್ಬಾರ್ದು ಅನ್ನೋದೇ ನನ್ನ ಹೋರಾಟದ ಗುರಿ. ತಪ್ಪು ಅಂತೀಯಾ? ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ತೀರ್ಮಾನ ಮಾಡೋ ಶಕ್ತಿ ನನಗಿಲ್ಲ ವಿಶ್ವ, ನನಗಿಲ್ಲ. ವಿಶ್ವಣ ಏನ್ ಹೇಳಿಬೇಡ. ಜ್ಞಾನನ್ ಗಂಟರೆಲ್ಲ ಸೇರಿ ನಿಮ್ಗೆ ಒಡ್ಸವ್ರೆ ಅಂತ ಹೇಳಿ ಹಿಂಗ ಬೋರ ಕಾಳ ಎಲ್ಲ ಸೇರಿ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿ ಕೊಟ್ಟವ್ರೆ. ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿ ಕೊಟ್ಟಿದ್ದಾರ? ಹೌದು ವಿಶ್ವಣ. ಹಿಂಗ ಬೋರ ಸಿದ್ಧ ದುಡುಕ್ಬೇಡಿ, ನನ್ ಮಾತು ಕೇಳಿ. ವಿಶ್ವಣ್ಣ ತಡಿಬೇಡಿ, ಬೆಂಕಿ ಇಟ್ಟೇ ಇರ್ತೀವಿ. ನಿಮ್ಗೆ ಬಳ್ತಾ ಮನೆ ಮಾಲೀಕ? ಇವತ್ತೇನೇ ಆಗ್ಲಿ ಫ್ಯಾಕ್ಟ್ರಿ ಬೆಂಕಿ ಇಟ್ಟೇ ಇರ್ತೇವೆ. ಬೆಂಕಿ ಇಡ್ತೀರಿ, ನಮ್ಮ ಮಾಲೀಕರಿಗೆ ನಾನು ಬುದ್ಧಿ ಕಲಿಸ್ತೀನಿ. ಬಿಡಿ, ನೀವೆಲ್ಲ ಆತರ ಪಟ್ಟು ಅನಾಹುತ ಮಾಡ್ಬೇಡಿ. ನಮ್ಗಾಗಿರೋ ಅನ್ಯಾಯಕ್ಕೆ ನಾವು ಹೋರಾಟ ಮಾಡ್ಬೇಕಾಗಿದ್ದು ಮ್ಯಾನೇಜ್ಮೆಂಟ್ ಜೊತೆ. ಅದನ್ನ ಬಿಟ್ಟು ಇಷ್ಟು ದಿನ ನಮ್ಗೆ ನಮ್ ಸಂಸಾರಕ್ಕೆ ಅನ್ನ ಕೊಡ್ತಿರೋ ಫ್ಯಾಕ್ಟ್ರಿಗೆ ಬೆಂಕಿ ಇಟ್ಟು ಪಾಪದ ಕೆಲಸ ಮಾಡ್ಬೇಡಿ. ನೀವೇನಾದ್ರು ನಾವು ಕೇಳಿ ಕೇಳಿಸೋಣ. ನಿಲ್ಸಿ. ನನ್ ಜೀವ ಹೋದ್ರು ಸರಿ, ನಾನ್ ಬದುಕಿರೋವರೆಗೂ ನಿಮ್ಮಿಂದ ಇಂಥ ಅನ್ಯಾಯ ಆಗೋಕ್ ನಾನ್ ಬಿಡಲ್ಲ. ನಾನು ಇಷ್ಟು ಕೇಳ್ಕೊಂಡ ಮೇಲೂ ನಿಮ್ ತೀರ್ಮಾನ ತಿದ್ಕೊಳ್ದೆ ಹೋದ್ರೆ, ನಿಮ್ ಹಠನೆ ಸಾಧಿಸ್ಬೇಕು ಅನ್ನೋದಾದ್ರೆ ಬನ್ನಿ, ಫ್ಯಾಕ್ಟ್ರಿಗೆ ಬೆಂಕಿ ಇಡಕ್ ಮೊದಲು ನನಗ್ ಬೆಂಕಿ ಇಟ್ಬಿಡಿ, ಆಮೇಲೆ ನಿಮ್ ಇಷ್ಟ ಬಂದಂಗ್ ಮಾಡೋರಿ. ಯಾಕೆ ಸುಮ್ಮನೆ ನಿಂತಿದ್ದೀರಾ? ಸುಡಿ ನನ್ನನ್ನ. ನಮ್ಮ ತಪ್ಪಾಯ್ತು ವಿಶ್ವಣ್ಣ. ನೀನ್ ಹೇಳ್ದಂಗೆ ಕೇಳ್ತೀನಿ ವಿಶ್ವಣ್ಣ. ನಿಮ್ ಮಾತು ಮೀರಲ್ಲ ವಿಶ್ವಣ್ಣ. ಹೇಗಪ್ಪ ಮೇಲಿಂದ ಬೀಳೋದು? ಕೈ ಕಾಲು ಮುರಿಯೋ ಬದಲು ಜೀವನ ಹೊಂಟೋದ್ರ ಏನಪ್ಪ ಮಾಡೋದು? ಇಲ್ಲೇ ದೇವ್ರ ಮೇಲೆ ಬರ ಹಾಕಿ ದೇವರ. ಅಯ್ಯಯ್ಯೋ, ನಾನ್ ಬಿದ್ದಿದ್ದಕ್ಕೆ ಸಾಕ್ಷಿ ಇರಲ್ಲಪ್ಪ. ನರಸಿಂಹ, ಹಾಲು ತಗೊಂಡ್ ಹೋಗ್ತಾ ಇದ್ದೇನೆ. ಈಗ ಯಜಮಾನ್ರು ಹಾಲು ಕುಡಿಯೋ ಹೊತ್ತು ಮುಳುಗಿದ ಮೇಲೆ ಏನಿದ್ರು ಅವರು ಹಾಲು ತಗೊಳ್ಳೋದು. ಅದ್ ಸರಿ ಬಿಟ್ರೆ ದಿನ ನೀವೇ ತಂದು ತಗೊಂಡೋಗೋದು. ಇವತ್ತೇನು ಹೊತ್ತಾಗಿ ಕೇಳ್ತಾ ಇದೀರಲ್ಲ? ಏನಿಲ್ಲ, ಕಾಲ ತುಂಬಾ ಕೆಟ್ಟೈತು ಕಣ. ಮೇಲೋದವರು ವಾಪಸ್ ಬರೋದು ಯಾವ ಗ್ಯಾರಂಟಿನೋ? ನಿಜ ಭಟ್ರೆ, ಮೇಲ್ ಹೋದವರು ವಾಪಸ್ ಬರೋದು ಎಲ್ಲಿ ಬಂತು? ಹೋಗಕ್ ಮುಂಚೆ ಎದುರಿಸ್ತಾ ಇದೆಯಲ್ಲ ಮುಂಡೆದ. ಬಂದೇ ಇರು, ಮೆಟ್ಲು ಶಾರ್. ಮಂತ್ರಾಲಯದ ರಾಘವೇಂದ್ರ, ನೀನೇ ಕಾಪಾಡಬೇಕು.
ನಾನ್ ಬಿದ್ದಿದ್ದಕ್ಕೆ ನೀವಿಬ್ರು ಸಾಕ್ಷಿ. ಅಯ್ಯೋ ನರಸಿಂಹ, ಏನಾಗಿದೆ ನೋಡು. ಮಾಡಿ ಮೆಟ್ಲು ಏನು ಡ್ಯಾಮೇಜ್ ಆಗಿಲ್ಲ ಬಿಟ್ರೆ. ನಿಮ್ ಗಲಾಟೆ ಮಲಗಿದ್ದಾರೆ? ಸುಮ್ಮನೆ ಬೀಳಿಲ್ಲ ಸರ್, ಮಾಡಿಯಿಂದ ಬಿದ್ದೀನಿ ಸರ್, 14 ಮೆಟ್ಲಿಂದ ಬಿದ್ದೀನಿ ಸರ್. ಹೌದು ಸರ್, ಇಳಿಸ್ಕೊಂಡೇ ಬಿದ್ರು. ನಾನ್ ಬಿದ್ದಿದ್ದಕ್ಕೆ ಇವರಿಬ್ಬರೇ ಸಾಕ್ಷಿ ಸರ್. ಸಾಕ್ಷಿ ಆಗಿರ್ಲಿ, ಅದೇನಾಗಿದೆ ಅಂತ ಡಾಕ್ಟ್ರಿಗೆ ತೋರಿಸು. ಸಿದ್ಧ ಅಲ್ಲೆಲ್ಲ ಇರ್ಬೇಕು, ಅವ್ನು ಹೇಳು, ಆಸ್ಪತ್ರೆ ಕರ್ಕೊಂಡು ಹೋಗ್ತಾನೆ. ಬೇಕರಿಯೋ ಸಿದ್ದನ್ನ ಹಾಸ್ಪಿಟ್ಲ್ ಹೋಗಿ ಕಾಲು ಮುರಿದೈತೆ ಅಂತ ಡಾಕ್ಟರ್ ಹತ್ರ ಸರ್ವಿ ತಗೊಳ್ಳೋಣ. ಅಯ್ಯೋ ಹೋಗೋ ಚಿನ್ನಿ, ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ರೆ ದುಡ್ಡು ಬರ್ತದೆ, ನಿನ್ ಮದ್ವೆ ಆಗ್ತೀನಿ ಚಿನ್ನಿ. ಬಾರಿ ದೊಡ್ಡ ಕೇಸ ಕಣೆ. ಅಯ್ಯೋ, ಈಗೆಲ್ಲಾ ಮಾಡಿದ್ರೆ ಆಗಲ್ಲ ಕಣೆ. ಈ ಕಡೆ ಬನ್ನಿ ಒಂದ್ ಸ್ವಲ್ಪ. ಈಗ ಎಲ್ರೂ ಸೇರ್ಕೊಂಡು ಒಟ್ಟಿಗೆ ನೋಕಣ. ರೆಡಿ, 1 2 3. ಬನ್ನಿ ಬನ್ನಿ, ನೀವೇ ಬಂದ್ರ? ಸ್ಥಿತಿ ನೋಡ್ಕೊಂಡು ಬಾಕಿಯವ್ರನ್ನ ಕರ್ಕೊಂಬರೋಣ ಅಂತ ಅಲ್ವಾ? ಇದೆಯಲ್ಲ, ಮೊದ್ಲು ಅಲ್ಲಿಗೆ ಕರ್ಕೊಂಡು ಹೋದೆ, ಅಲ್ಲಿ ಬೆಡ್ ಇಲ್ಲ ಅಂದ್ರು. ಹಾಕ್ಬಿಡ್ತೆ ನೋಡು, ಬೇಕೂಪ. ಯಜಮಾನ್ರು ದುಡ್ಡು ಕೊಟ್ರು, ಚೆಕ್ ಕೊಟ್ರು. ಯಜಮಾನ್ರು ಹಣ ಕೊಟ್ರು. ಮೇರೆಗೆ ನನ್ನ ಮಗನೇ ಮಂಚ ಮುರಿದು ಹೋದಾತು, ರೂಮೆ ಅಳ್ಳಾಡುತ್ತಲ್ಲ. ನೋಡಿದೇನೋ, ದುಡ್ಡು ಅಂತ ತಕ್ಷಣ ನನ್ನ ಮಗನ ವಾಯ್ಸು, ಧ್ವನಿ ಎಲ್ಲಾ ಬದಲಾಯಿಸೋಯ್ತು. ಕಳ್ಳ ಕಳ್ಳ. ಒಂದ್ ತಿಂಗಳ ಸಂಬಳ ಆದ್ಮೇಲೆ 7 ರೂಪಾಯಿ. 7 ರೂಪಾಯಿ ಯಾತಕ್ಕೆ? ಅದು ಕೊಟ್ಟಿರೋದು ಯಾಕೆಂದ್ರೆ ನೀನ್ ಊರಿಗೆ ನಡ್ಕೊಂಡು ಹೊರಟು ಬಿಟ್ರೆ ಈ ಜನ್ಮದಲ್ಲಿ ನೀನ್ ಊರು ಸೇರಕ್ಕಾಗಲ್ಲ ಅಂತ 7 ರೂಪಾಯಿ ಚಾರ್ಜ್ ಕೊಟ್ಟಿದ್ದೀನಿ. ನನ್ನ ಮಗನೇ, ಡಾಕ್ಟ್ರು ನನ್ಗೆಲ್ಲ ಫೋನ್ ಮಾಡಿ ತಿಳಿಸಿದ್ರು ಕಣ, ನೀನ್ ಕಾಲ್ ಮುರ್ಕೊಂಡಿದೀಯಾ, ಕಾಲ್ ಮುರ್ಕೊಂಡಿದ್ದೀನಿ ಅಂತಂದ್ರೆ ಕಾಂಪನ್ಸೇಷನ್ ಕೊಟ್ಟು ಬಿಟ್ಟಿರ್ತಾರೆ ಅಂತ ಆಸೆಯಿಂದ ಆಸ್ಪತ್ರೆ ಬಂದು ಸೇರ್ಬಿಟ್ರೆ ದುಡ್ಡು ಕೊಟ್ಟು ಬಿಡ್ತಾರೇನು ಅಲ್ವ? ಆ ಮನೇಲಿ ಆ ಧಣಿ ಹತ್ರ ಅನ್ನ ತಿಂದು ಈ ಶರೀರನ ನೀರಾನೆ ಬೆಳೆಸ್ಕೊಂಡು ಇಲ್ಲಿ ತನಕ ಬಂದಿದೆಯಲ್ಲ, ಆ ಮನೆಗೆ ದ್ರೋಹ ಮಾಡ್ಬೋದೇನೋ? ಹೇಳ್ತೀನಿ ಕೇಳು, ಎಷ್ಟು ಹಣವಿದ್ರೇನು, ಋಣವಿದ್ದಷ್ಟೇ ಲಾಭ ಹಾಕೋಣ. ನಾವೆಷ್ಟು ಪಡ್ಕೊಂಡ್ ಬಂದಿದ್ದೇವೋ ಅಷ್ಟೇ ನಮ್ಮ ಪ್ರಾಪ್ತಿ ಆಗೋದು. ಇನ್ನು ಮೇಲೆ ಎಲ್ಲೇ ಆಗ್ಲಿ, ಯಾರ ಮನೆಯಲ್ಲೇ ಆಗ್ಲಿ, ಯಾವ ಧಣಿಗೆ ಆಗ್ಲಿ ಈ ತರ ದ್ರೋಹ ಮಾಡಬೇಡ. ಮಾಡಿದ್ರೆ ಬಾಳಲ್ಲ, ಬಾಳಿದ್ರೆ ಬದುಕೋಲ್ಲ, ಬದುಕಿದ್ರು ಈ ದೇಹ ಈ ತರ ಬೆಳೆಯಲ್ಲ. ಕಾಫಿ ಗಿಫಿ ಏನಿಲ್ಲ? ಯಾಕ್ರಿ ಕೆಳಗಡೆ ಬಿದ್ಬಿಟ್ಟಿದ್ದೀರಲ್ಲ? ಕಾಲ್ ಮುರಿದೋಯ್ತು ಅಂತ ಸುಳ್ಳು ಹೇಳಿ ನಿಜವಾಗ್ಲೂ ಕಾಲ್ ಮುರಿದೋಯ್ತು ಚಿನ್ನಿ. ಏನಂದ್ರಿ? ಸ್ವಲ್ಪ ಅನ್ನ ಹಾಕಮ್ಮ. ಇಷ್ಟೆಲ್ಲ ಹಾಕ್ಲಿಲ್ವೇನೆ ನಿನ್ಗೆ? ಇನ್ನು ಕೇಳ್ತೇನೆ 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 ಕೇಳ್ತೇನೆ. ಏನು ಹಿಂಗ ಹೊಡಿಯೋದು ಮಗುನ? ಇನ್ನೇನ್ರಪ್ಪ ಮಾಡೋದು? ತಿಂಗಳಿಂದ ಕೆಲಸವಿಲ್ದೆ ಸಂಬಳವಿಲ್ದೆ ಮನೇಲಿ ಗಂಡಸು ಮೂಲೆಯಲ್ಲಿ ಕೂತಿದ್ದಾನೆ. ಅವ್ರವ್ರ ಹತ್ರ ಎಷ್ಟು ಅಂತ ಸಾಲ ಮಾಡೋದು?
ಏನು ಮನೇಲಿರೋದನ್ನ ಮಾಡಿ ಹಾಕಿದ್ರೆ ಇನ್ನೂ ಹಾಕು ಹಾಕು ಅಂದ್ರೆ ಹೊಡೆದೆ ಇನ್ನೇನ್ ಮಾಡ್ಲಿ ಹೇಳಿ. ಮಕ್ಕಳಲ್ವಾ, ತಿಂದು ಬೆಳೆಯೋ ವಯಸ್ಸು. ಅಳೋದೇ ಮಕ್ಕಳ ಡ್ಯೂಟಿ, ಅವತ್ತು ಅನ್ನ ಹಾಕೋದೇ ನಿಮ್ ಡ್ಯೂಟಿ. ನಿನ್ ಗಂಡ ಯಾವೊಂದೋ ಮಾತು ಕಟ್ಕೊಂಡು ಸ್ಟ್ರೈಕು ಪೈಕ್ ಕೊಂಡ್ಕೊಂಡು ಕೆಲ್ಸಕ್ಕೂ ಹೋಗದೆ ನಿಮ್ಮನ್ನ ಹೀಗೆ ಉಪವಾಸ ಸಾಯಿಸೋದ್ ನ್ಯಾಯವ? ಒಂದಷ್ಟು ಅಕ್ಕಿ ಪಕ್ಕಿ ತಂದು ನಿನ್ ಗಂಡನ್ ನನಗೂ ಹೆಂಡತಿ ಮಕ್ಳಿದ್ದಾರೆ, ಅವ್ರನ್ನ ಹಾಕಬೇಕಾದ ಜವಾಬ್ದಾರಿ ನನಗಿದೆ ಅಂತ ನೋಡಿದ್ಯಾ? ಬಂಗಾರದಂತ 3 ಮಕ್ಕಳು, ಈ ಹಕ್ಕೊಂದು ಪರಕ್ಕೊಂದು ಬಿಟ್ಟಿದ್ದೇನೆ. ನಿಮ್ಮನ್ನೆಲ್ಲಾ ಸೇರಿಸಿ ಗುಂಪು ಕಟ್ಟಿ ನಿಮ್ಮನ್ನೆಲ್ಲ ಪುಸ್ಲಾಯಿಸಿ ಕಿತಾಪತಿ ಎಬ್ಸಿ ಕೈ ಬಿಡುತ್ತೆ. ಅಲ್ಲಪ್ಪ, ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಿಮ್ಗೆ ಈ ಕಷ್ಟ ನಷ್ಟ ಆಗ್ತಿತ್ತು ಇಲ್ಲ ಅಲ್ವಾ? ಈಗೇನಾಯ್ತು? ಅವನ ಮಾತು ಕೇಳಿದ್ರಿ, ಮುಷ್ಕರ ಮಾಡಿದ್ರಿ, ಫ್ಯಾಕ್ಟ್ರಿಯಿಂದ ಈಚೆ ಬಂದ್ಬಿಟ್ರಿ. ನಿಮ್ಗದ್ದೇನು? ನಿಮ್ ಮನೆ ಪಾತ್ರೆ ಪರಟೆ ಎಲ್ಲ ಮಾರ್ವಾಡಿ ಅಂಗಡಿಗೆ ಹೊರಟೋಯ್ತು. ಈಗ ಫ್ಯಾಕ್ಟ್ರಿ ಯಾವಾಗ ತೆಗಿತಾರೆ, ಫ್ಯಾಕ್ಟ್ರಿ ಯಾವಾಗ ತೆಗಿತಾರೆ ಅಂತ ಬಾಯ್ ಬಿಟ್ಕೊಂಡು ಪಾಕಪಕ್ಷಿದಂಗೆ ಕಿಸ್ಕೊಂಡು ಕೂತಿದ್ದೀರ. ಇನ್ನೊಂದು ವಿಷಯ ನಿಮ್ಗೆಲ್ಲ ಗೊತ್ತಾ? ನಿಮ್ಗೆ ಗೊತ್ತಾಗಬೇಕು, ಗುಗ್ಗು ನನ್ನ ಮಕ್ಕಳು ಆ ವಿಶ್ವನಾಥ ಇದಾನಲ್ಲ, ಸುಶೀಲನ ಇಟ್ಕೊಂಡಿದ್ದಾನೆ. ಸೋಚರ ಆಗ್ಲೇ ಗುಜು 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 ಅಂತ ಅಂದ್ಬಿಟ್ರು. ಅವಳನ್ನ ಹೆಂಗಾದ್ರೂ ಮಾಡಿ ಮೆಚ್ಚಿಸ್ಬೇಕು, ಅವಳಿಗೆ ಬರೋ ಹಣನ ತಾನು ಲಪ್ಟಾಯಿಸ್ಕೊಂಡ್ಬಿಟ್ಟು ದೊಡ್ಡವನಾಗ್ಬಿಡ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಅಲ್ಲ ಕಣ್ರೆ, ಇದಕ್ಕೋಸ್ಕರವಾಗಿ ನೀವೆಲ್ಲ ಯಾಕ್ರಯ್ಯ ಬಲಿ ಆಗ್ತೀರಾ? ನಾನು ಸುಳ್ಳು ಹೇಳ್ತಿಲ್ಲಪ್ಪ, ಈ ವಿಷಯನ ನಿಮ್ಗಿಷ್ಟೆಲ್ಲ ನಿಜ ಗೊತ್ತಾಗುತ್ತೆ. ನಾನ್ ಯಾಕೆ ಹೇಳಿ ಕೆಟ್ಟವನಾಗ್ಲೆ, ಏನೋ ಹೇಳೋದೆಲ್ಲ ಹೇಳಿದ್ದೀನಿ. ನಿಮ್ ಬುದ್ಧಿ ನಿಮ್ ಕೈಲಿರ್ಲಿ. ಮಕ್ಕಳ, ನಿನ್ನಂತ ಚಿಳ್ಳೆ ಪಳ್ಳಿಗಳೆಲ್ಲ ಬೀಡಿ ಸೇದೋ ಹೊತ್ತಿಗೆ ಕಟ್ಟು 50 ಪೈಸೆ ಆಗೋಯ್ತು. ಹೇಳ್ಬೇಡ, ನಿಮ್ಮಲ್ಲಿ ಹೇಳಲ್ಲ ನೀ ಬೀಡಿ ಸೇದಿದ್ನ. ನಾನು ಹೇಳ್ದಂಗೆ ಕೇಳ್ತೀಯ? ಈ ಕೆಲಸ ಮಾಡ್ಕೊಂಬಂದ್ಮೇಲೆ ನೀನು 10 ಪೈಸಾ ಕೊಡ್ತೀನಿ. ಸುಶಿ, ಸುಶಿ, ಹುಷಾರಾಗಿದ್ಯಾ ತಾನೆ? ಯಾಕೆ ವಿಷಯ ಏನಾಯ್ತು? ಏನೂ ಇಲ್ಲ, ಒಂದು ಹುಡುಗ ಬಂದು ನೀನು ಅಳ್ತಾ ಇದೆಯಾ ಅಂತ ಹೇಳ್ತಾ, ಏನಾಯ್ತು ಅಂತ ಗಾಬರಿಯಿಂದ ಓಡ್ ಬಂದೆ. ಅಳು ಅಲ್ದೆ ದೇವ್ರು ನನ್ನ ಪಾಲಿಗೆ ನೇನ್ ಕೊಟ್ಟಿದ್ದಾನೆ ವಿಷಯ. ಅಷ್ಟೊಂದು ನಿರಾಶೆ ಆಗ್ಬಾರ್ದು ಸುಶಿ. ನೀನು ವಿದ್ಯಾವಂತೆ, ನೀನೇ ಇಷ್ಟೊಂದು ಮನಸ್ಸು ಕಚ್ಕೊಂಡ್ರೆ ಹೇಗೆ? ಅಮ್ಮ ಕಳ್ಸಿದ ಊಟ ಹಾಗೆ ಇದೆ. ಹೋಗು ವಿಷಯ, ನಾನು ಆಮೇಲೆ ಮಾಡ್ತೇನೆ. ನೀನು ಊಟ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇರು, ಅಮ್ಮನೇ ಕಳಿಸ್. ಬೇಡ ವಿಷಯ, ವಿಷಯ ವಿಷಯ ಬೇಡ. ಯಾಕೆ ಹೀಗೆ ನಿಂತಿದ್ದೀರಿ? ಹೆಂಗಪ್ಪ, ಯಾಕೆ ಯಾರು ಮಾತಾಡ್ತಿಲ್ಲ? ಸಿದ್ದಣ್ಣ, ಏನಾಯ್ತು? ಅದಾದ್ರೂ ಹೇಳ್ಬಾರ್ದಾ? ಮಾತು ಬರೋದಿಲ್ವಾ ನಿಮ್ಗೆ? ಮೂಗ್ರಾಗ್ಬಿಟ್ರ? ಮಾತಾಡ್ರು, ಮಾತಾಡ್ರು. ಮಾತಾಡ್ದೆ ಸುಮ್ನೆ ಇದ್ದದಕ್ಕೆ ಮತ್ತೆ ಎಲ್ರಿಗೂ ಏಮರ್ಸ್ತಾ ಇರೋದು. ನಮ್ಮ ಹೆಂಡ್ರು ಮಕ್ಳು ನೋಡು, ನಿಮ್ಗೆ ತಟ್ಟೆ ಇರ್ತದೇನೋ? ಬೆಕ್ಕು ಕಣ್ಮಚ್ಕ ಹಾಲು ಕೊಡಿದ್ರೆ ಲೋಕ ಗೊತ್ತಾಗ್ತಿಲ್ವಾ? ಹದ್ದಿನ ಕದ್ದನು ಒಂದಿನ ಸಿಕ್ಕೇ ಸಿಗ್ತಾನೆ. ನಾಚಿಗೆ ಮುಕ್ಕೊಂದಷ್ಟು ಬೆಂಕಿ ಹಾಕ. ನಿನ್ ಹೊಟ್ಟೆ ಉರಿಯ ಕಷ್ಟಾನ ಸುಖಾನ ಹೆಂಗೋ ಕೆಲಸ ಮಾಡ್ತಿದ್ವಿ, ಕೆಲ್ಸಕ್ಕೂ ಹೋಗ್ದಂಗ್ ಮಾಡಿ ಬರೋ ಸಂಪಾದನೆಗೂ ಕಲ್ಲಾಗ್ದಲ್ಲ. ಹೆಂಗಿಂತಾಳ ನೋಡು ಮಳ್ಳಿ, ಹೆಂಗೆ ಮಾನ್ಗೆಟ್ಟವಳು. ಗಂಡ ಸತ್ತಿ ಇನ್ನ 1 ತಿಂಗಳಾಗಿಲ್ಲ, ಇನ್ನೊಬ್ಬ ಗಂಡ ಬೇಕ್ರಿ ನಿಂಗೆ? ಹೆಂಗ್ ನಿಂತಾವ ನೋಡ.
ಇವ್ ಸಂಘ ಸೇರ್ಕೊಂಡು ಇರೋ ಕೆಲಸನೂ ಕಳ್ಕೊಂಡಲ್ಲಪ್ಪ. ಹೆಂಡತಿ ಮಕ್ಕಳನ್ನ ಉಪವಾಸ ಅಂತಲ್ಲ ಇವನ್ ಮಾತ್ಕಿರ್ಕೊಂಡು ಈ ಅಯ್ಯೋಗೆ ನನ್ನ ಮಕ್ಕಳು ಸವಸ ಸಾಕು. ಮರೋದಿಂದ ಕೆಲಸಗಾರ ಹೋಗೋ ನಡೀರಿ. ನಡಿಯೋ ನಡೀರ ನಡೀರ. ಭಗವಂತ ಭೂಮಿಗೆ ಬಾಬೇಗ ಬಡವರ ಪವಣೆಯ ನೋಡೀಗ ನೀನೇ ಬಡವರ ಪರವಾಗಿ ಬಾಳಿ ಬದುಕಲು ಸುಖವಾಗಿ ನ್ಯಾಯ ತರುವೆಯ ಬಲವಾಗಿ ಬಲ್ಲಿದರಾಟಕ್ಕೆ ಎದುರಾಗಿ ಭಗವಂತ ಭೂಮಿಗೆ ಬಾಬೇಗ ಬಡವರ ಪವಣೆಯ ನೋಡೀಗ. ಬಡವರ ಬೆವರ ಕುಡಿಯುವರು ಅಂಗನ ಸಂಗತಿ ನಲಿಯುವರು. ಬಡವರ ಬೆವರ ಕುಡಿಯುವರು ಅಂಗನ ಸಂಗತಿ ನಲಿಯುವರು. ಮೋಸವೇ ಇವರ ಜೀವಾಳ ಚೇಲನೆ ಇವರ ಕೈತಾಳ. ಭಗವಂತ ಭೂಮಿಗೆ ಬಾಬೇಗ ಕಮಾನ್ ಬಡವರ ಪವಣೆಯ ನೋಡಿಗ ಕಮಾನ್ ನುಗ್ಗೈತೆ. ಹೆಣ್ಣನ್ನು ಕಂಡರು ಗೋವಂತೆ ಅವಳಿಗೆ ಸ್ವಾತಂತ್ರ್ಯ ಇರದಂತೆ. ಹೆಣ್ಣನ್ನು ಕಂಡರು ಗೋವಂತೆ ಅವಳಿಗೆ ಸ್ವಾತಂತ್ರ್ಯ ಇರದಂತೆ. ಸಮಾಜ ನಿರ್ಮಿಸಿ ತಮ್ಮಂತೆ ದೇಶದ 108 ಮತವಂತೆ. ಭಗವಂತ ಭೂಮಿಗೆ ಬಾಬೇಗ ಬಡವರ ಪವಣೆಯ ನೋಡಿಗ. ಬಡವರನ್ನು ಬಾಳಬಿಡಿ ಸಿರಿಯು ಸ್ವಾರ್ಥದ ಒಡನಾಡಿ. ವಂಚನೆ ಅದಕ್ಕೆ ಬಲು ಜೋಡಿ. ಸಿರಿಯು ಸ್ವಾರ್ಥದ ಒಡನಾಡಿ ವಂಚನೆ ಅದಕ್ಕೆ ಬಲು ಜೋಡಿ. ಸಂಚಿಕೆ ಸೋದರ ನೀವೆಲ್ಲ ಬಡವರ ಪವಣೆಗೆ ಕೊನೆ ಇಲ್ಲ. ಭಗವಂತ ಭೂಮಿಗೆ ಬಾಬೇಗ ಬಡವರ ಪವಣೆಯ ನೋಡಿಗ. ನೀನೇ ಬಡವರ ಪರವಾಗಿ ಬಾಳಿ ಬದುಕಲು ಸುಖವಾಗಿ ನ್ಯಾಯ ತರುವೆಯ ಬಲವಾಗಿ ಬಲ್ಲಿದರಾಟಕ್ಕೆ ಎದುರಾಗಿ ಬಲ್ಲಿದರಾಟಕ್ಕೆ ಎದುರಾಗಿ ಬಲ್ಲಿದರಾಟಕ್ಕೆ ಎದುರಾಗಿ. ಅಯ್ಯಯ್ಯೋ, ನಾನೇನೋ ತರ್ಲೆ ಪರ್ಲೆ ಹೇಳಿಸಿ ವಿಶ್ವನಾಥನ್ಗೂ ಸುಶೀಲಂಗೂ ಇಲ್ಲ ಸಂಬಂಧ ಕಲ್ಪಿಸಿ ಇವ್ರಗಳ ತಲೆ ಎಲ್ಲಾ ಕೆಡಿಸಿಟ್ಟಿದ್ರೆ ತಿರ್ಗಾ ಎಲ್ಲಾರು ಒಂದಾಗಿ ಸ್ಟ್ರೈಕ್ ನ ಮುಂದುವರ್ಸೋ ಹಂಗ ಕಾಣಿಸುತ್ತಲ್ಲಪ್ಪ. ಇವ್ರನ್ನೆಲ್ಲ ಕೆಲ್ಸ ಕರ್ಕೊಂಡ್ ಬರ್ತೀನಿ ಅಂತ ಯಜಮಾನ್ರ ಹತ್ರ ಹಣ ತಂದ್ಬಿಟ್ಟೆ. ನನ್ನ ಹತ್ರ ದುಡ್ಡು ತಗೊಂಡು ನನ್ನನ್ನೇ ದಡ್ಡನ್ ಮಗನ್ ಮಾಡಿ ಇಟ್ಬಿಟ್ರಲ್ಲ. ಇವ್ರಗಳಿಗೆಲ್ಲ ಹೀಗ್ ಮಾಡಿದ್ರೆ ಸರಿ ಹೋಗಲ್ಲ. ಲೇ ಬಂಗಿ ಕಮಂಗಿ, ಆಮೇಲೆಲ್ಲ ನನ್ನ ಮಕ್ಕಳು ಸರಿ ಹೋಗ್ತಾರೆ. ಈ ಸುಪ್ಪನ ಹತ್ರ ಆಟ ಆಡ್ತೀರೇನ್ರ? ನಾನು ಎಲ್ರನ್ನು ಗಬ್ಬೆಳಿಸ್ತೀನಿ, ನೋಡ್ತಾ ಇರಿ.
ಸೇರಿ ನನ್ ಪಂಚದಿ ಚೌಮಾರ ಮಾಡ್ತೀರ ನಿಮ್ಗೆ ನಿಲ್ಲೋಕ್ ನೆರಳಿರ್ಬಾರ್ದು ಆ ತರ ಮಾಡ್ತೇನೆ ನೋಡಪ್ಪ ಬ್ಯಾಡ್ರೋ ಬ್ಯಾಡ್ರ ನನ್ನೇ ತಪ್ಪಿಲ್ಲ ಕಡ್ರು ನಮ್ ಸಾವುಕಾರ ಹೇಳಿದ್ದು ಬೆಂಕಿ ವಿಶ್ವಣ್ಣ ಸುಚ್ಚಿ ನಮಗೆ ರೌಡಿಗಳು ಹೇಳ್ಕೊಂಡೆ ಬಿಟ್ರು. ಹೌದಾ? ನಿಮ್ಮ ಮಗನ ಕರ್ಕೊ, ನಾನು ಹೋಗಿ ನೋಡ್ತೀನಿ. ಸ್ಟೇಷನ್ನಲ್ಲಿ ಕರ್ಕೊಂಡೋದ್ರು. ನನಗ್ ಗೊತ್ತಿಲ್ಲ ಇವನ್ನ ಪೊಲೀಸ್ ಹ್ಯಾಂಡ್ ಮಾಡಿ. ಬಿಡ್ರ
ಯಾಕೆ ಸಾವುಕಾರ ಗುರು ಉಟ್ಕೊಂಡು ನೋಡ್ತೀರಾ? ಕ್ಷಣಿಕ ಸುಖಕ್ಕೆ ಆಸೆ ಪಡೋ ನಿಮ್ಮಂಥ ಸಾವುಕಾರಗಳಿಂದಾನೆ ನಮ್ಮಂಥ ಬಡವರು ಬೀದಿ ಪಾಲಾಗಿರೋದು. ಸುಬ್ಬಣ್ಣ, ಅಯ್ಯೋ ಬನ್ನಿ ಅಣ್ಣ, ಜೊತೆಲಿ ಹೋಗೋಣ. ಹಾಕಿ ಹಾಕಿ ಸುಶೀಲಾ, ಅವಮಾನ ನಮ್ಗೆ ಜೀವಿಸ ತಾಯಾದ ಮೇಲೆ ಬದುಕಿದಷ್ಟು ಅಪ್ಪ ತಪ್ಪಿದ್ದಲ್ಲ ಅಮ್ಮ. ಎಷ್ಟು ನರಕ ಯಾಕೆ ಅನುಭವಿಸ್ತಾ ಇದೆಯಾ ಅಂತ ನನಗೆ ಗೊತ್ತಮ್ಮ. ನೋಡು, ನನ್ ಮಾತು ಕೇಳು. 1000 ಜನ 1000 ಮಾತಾಡಿ ಸಾಯೋ ತೀರ್ಮಾನ ಖಂಡಿತ ಬರ್ಬೇಡ. ಬದುಕಕ್ ಜನ ಎಲ್ಲಮ್ಮ ಬಿಡ್ತಾರೆ. ಆಕೆ ಕಷ್ಟ ಸುಖ ಏನು ಅಂತ ಕೇಳಿದ್ದು ತಪ್ಪ? ಅಷ್ಟಕ್ಕೆ ಆಕೆಗೂ ನನಗೂ ಕೆಟ್ಟ ಸಂಬಂಧ ಬೆಳೆಸಿ ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಇರ್ತಾರೆ. ಇಲ್ದೆ ಇವರೆಲ್ಲ ಹೇಳ್ತಿರೋದು ಇದೆ, ಆದ್ರೆ ಮುಚ್ಚಿಸ್ಲೇಬೇಕು. ಏನೋ ನೋಡ್ತಾ ಇದ್ಯಾ? ನಿನ್ ತಾಯಿ ನಾನು ಹೇಳ್ತಾ ಇದ್ದೀನಿ, ಬಾ ಹಚ್ಚು.